ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋ ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿಯ 9ನೇ ವಿಡಿಯೋ ರೀ. ಈಗಾಗಲೇ 8 ವಿಡಿಯೋಗಳು ಅಪ್ಲೋಡ್ ಮಾಡೀನಿ. ಇದೇ ಚಾನಲ್ದೊಳಗೆ ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿ ಅಂತಲೇ ಪ್ಲೇಲಿಸ್ಟ್ ಸಿಗ್ತದೆ. ಆ ಪ್ಲೇಲಿಸ್ಟ್ದೊಳಗೆ ಎಲ್ಲ ವಿಡಿಯೋಗಳು ಅದಾವ. ಆ ವಿಡಿಯೋಗಳು ಕೂಡ ಒಮ್ಮೆ ನೋಡ್ರಿ ಸ್ನೇಹಿತರೆ. ನೋಡ್ತಾ ನೋಟ್ಸ್ ಮಾಡ್ಕೊಳ್ರಿ. ವಿಡಿಯೋ ನೋಡ್ತಾ ನೋಟ್ಸ್ ಮಾಡ್ಕೊಳ್ರಿ ಸ್ನೇಹಿತರೆ. ನೋಟ್ಸ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಅದ ರೀ. ಯಾಕಂದ್ರೆ ಮುಂದೆ ನೀವು ರಿವಿಷನ್ ಮಾಡಬೇಕಾದ್ರೆ ನೀವೇನು ನೋಟ್ಸ್ ಮಾಡ್ಕೊಂಡಿರ್ತೀರಲ್ಲ ಅದು ಭಾಳ ಯೂಸ್ ಆಗ್ತದೆ ರೀ. ಹಾಗಾಗಿ ಕೇವಲ ವಿಡಿಯೋ ನೋಡ್ಕೊಳ್ತಾ ಕೂತ್ಕೊಳ್ಬೇಡ್ರಿ. ವಿಡಿಯೋ ನೋಡ್ತಾ ನೋಟ್ಸ್ ಕೂಡ ಮಾಡ್ಕೊಳ್ರಿ ಸ್ನೇಹಿತರೆ. ನೋಟ್ಸ್ ಮಾಡ್ಕೊಳ್ಳೋಕೆ ಆಗಂಗಿಲ್ಲ ಅಂಥವ್ರಿಗಾಗಿಯೇ ಸಂಪೂರ್ಣ ಕರ್ನಾಟಕ ಇತಿಹಾಸದ ನೋಟ್ಸ್ ಪ್ರಿಪೇರ್ ಮಾಡೇನ್ರಿ. ನೋಟ್ಸ್ದು PDF ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಆದ್ರೆ ಫ್ರೀ ಇಲ್ಲ ಸ್ನೇಹಿತರೆ, ನಾಮಿನಲ್ ಅಮೌಂಟ್ ಅದ. ಆ ಅಮೌಂಟನ್ನು ಪೇ ಮಾಡಿ ನೀವು PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಬಹುದು. ಹಿಂದಿನ ವಿಡಿಯೋದೊಳಗೆ ರಾಷ್ಟ್ರಕೂಟರು ಅಧ್ಯಾಯ ಸ್ಟಾರ್ಟ್ ಮಾಡಿದ್ದೆ ರೀ. ಈ ವಿಡಿಯೋದೊಳಗೆ ಅದೇ ಚಾಪ್ಟರ್ ಅಥವಾ ಅದೇ ಅಧ್ಯಾಯ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮಾನ್ಯ ಕೇಟದ ರಾಷ್ಟ್ರಕೂಟರು. ಅಮೋಘ ವರ್ಷ ನೃಪತುಂಗ. ಹಿಂದಿನ ವಿಡಿಯೋದೊಳಗೆ 3ನೇ ಗೋವಿಂದನ ತನಕ ಕವರ್ ಮಾಡಿದ್ದೆ. ರಾಷ್ಟ್ರಕೂಟರ ಅರಸ 3ನೇ ಗೋವಿಂದನ ತನಕ ಕವರ್ ಮಾಡಿದ್ದೆ. ಆ 3ನೇ ಗೋವಿಂದನ ಮಗನೇ ಈ ಅಮೋಘ ವರ್ಷ ನೃಪತುಂಗ ಸ್ನೇಹಿತರೆ. ಈ ಅಮೋಘ ವರ್ಷ ನೃಪತುಂಗನೂ ಕೂಡ ರಾಷ್ಟ್ರಕೂಟ ದೊರೆಗಳಲ್ಲಿ ಅತ್ಯಂತ ಪ್ರಸಿದ್ಧ ಅರಸ ಅಂತ ಪರಿಗಣನೆ ಮಾಡಲಾಗ್ತದೆ ಸ್ನೇಹಿತರೆ. ತಂದೆ ತರ ಈತ ಸೈನಿಕ ಸಾಧನೆಗಳು ಮಾಡದೇ ಇದ್ರೂ ಕೂಡ ಈತ ಆಡಳಿತಾತ್ಮಕವಾಗಿ ಅಂದ್ರೆ ಪ್ರಜೆಗಳಿಗೆ ಒಳ್ಳೆಯ ಆಡಳಿತ ನೀಡಿದ್ದರಿಂದ, ಆಮೇಲೆ ಸಾಹಿತ್ಯವನ್ನ ಬೆಳೆಸಿದ್ದರಿಂದ ಈತನು ಕೂಡ ಅತ್ಯಂತ ಪ್ರಸಿದ್ಧ ಅರಸ ಅಂತ ಪರಿಗಣನೆ ಮಾಡಲಾಗ್ತದೆ ಸ್ನೇಹಿತರೆ. ಓಕೆ ರೀ. ಅಮೋಘ ವರ್ಷ ಆಗ್ಲೂ ಹೇಳ್ದಂಗೆ 3ನೇ ಗೋವಿಂದನ ಮಗ. ಕ್ರಿಸ್ತಶಕ 814ರಲ್ಲಿ ಅಧಿಕಾರಕ್ಕೆ ಬರ್ತಾನ. ಈತನಿಗೆ ಶರ್ಮ ಅಂತ ಇನ್ನೊಂದು ಹೆಸರಿತ್ತು. ಕೆಲವೊಂದು ಪುಸ್ತಕಗಳಲ್ಲಿ ಶರ್ವ ಅಂತ ಮೆನ್ಷನ್ ಮಾಡಿರುವಂಥದ್ದು ಸ್ನೇಹಿತರೆ. ಒಮ್ಮೆ ಕ್ಲಾರಿಫೈ ಮಾಡ್ಕೊಳ್ರಿ. ಓಕೆ ರೀ. ಜಿನಸೇನಾಚಾರ್ಯ ಈತನ ಗುರು ಸ್ನೇಹಿತರೆ. ಜಿನಸೇನಾಚಾರ್ಯ ಅಮೋಘ ವರ್ಷ ನೃಪತುಂಗನ ಗುರು ಸ್ನೇಹಿತರೆ. ಬಂಕೇಶ ಅಂತ ಇನ್ನೊಬ್ಬ ಇದ್ದ. ಈತನ ಪ್ರಸಿದ್ಧ ದಂಡನಾಯಕರಿ. ಅಮೋಘ ವರ್ಷ ನೃಪತುಂಗನ ಏನಾದರೂ ಸೈನಿಕ ಸಾಧನೆಗಳ ಅದಾವ ಅಂತಂದ್ರೆ ಆ ಸೈನಿಕ ಸಾಧನೆಗಳಿಗೆ ಈ ಬಂಕೇಶ ಮೂಲ ಕಾರಣ ಸ್ನೇಹಿತರೆ. ಬಂಕೇಶ ಅಮೋಘ ವರ್ಷ ನೃಪತುಂಗನ ದಂಡನಾಯಕ ಸ್ನೇಹಿತರೆ. ಇನ್ನೂ ಒಂದು ವಿಚಾರ ಏನಂತಂದ್ರೆ ಅಮೋಘ ವರ್ಷ, ಆಮೇಲೆ 1ನೇ ಅಮೋಘ ವರ್ಷ, ಆಮೇಲೆ ಅಮೋಘ ವರ್ಷ ನೃಪತುಂಗ, ಇವೆಲ್ಲವೂ ಒಬ್ಬವನೇ ಹೆಸರು ಸ್ನೇಹಿತರೆ. ಓಕೆ ರೀ. ನೃಪತುಂಗ ಅಂತ ಅನ್ನೋದು ಆತನ ಬಿರುದು. ಮುಂದೆ ಆತನ ಬಿರುದಾಂಕಿತನಿಂದನೇ ಆತನನ್ನ ಕರೆಯಲಾಗ್ತದೆ. ಹಾಗಾಗಿ ಅಮೋಘ ವರ್ಷ ನೃಪತುಂಗ ಅಂತ ಕರೆಯಲಾಗ್ತದೆ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್, ಈ ಅಮೋಘ ವರ್ಷ ನೃಪತುಂಗ ಅಧಿಕಾರ ವಹಿಸಿಕೊಂಡಾಗ ಅಪ್ರಾಪ್ತ ವಯಸ್ಕನಾಗಿದ್ದಾರೆ. ಆದ್ರಿಂದ ಕೆಲವು ವರ್ಷಗಳ ಕಾಲ ಅಂದ್ರೆ ಕ್ರಿಸ್ತಶಕ 814ರಿಂದ 821ರವರೆಗೆ ಈತನ ಚಿಕ್ಕಪ್ಪನಾದ ಕರ್ಕ ಸುವರ್ಣ ವರ್ಷ ಆಡಳಿತ ನಿರ್ವಹಣೆ ಮಾಡ್ತಾನೆ. ಅಮೋಘ ವರ್ಷ ನೃಪತುಂಗ ಅಪ್ರಾಪ್ತ ವಯಸ್ಕನಾಗಿದ್ದರಿಂದ ಆತನ ಚಿಕ್ಕಪ್ಪನಾದ ಕರ್ಕ ಸುವರ್ಣ ವರ್ಷ ಆಡಳಿತ ನಿರ್ವಹಿಸ್ತಾನೆ. ಅಮೋಘ ವರ್ಷ ಕ್ರಿಸ್ತಶಕ 830ರಲ್ಲಿ ವೆಂಗಿ ಚಾಲುಕ್ಯರ ದೊರೆ 3ನೇ ಗುಣಗ ವಿಜಯಾದಿತ್ಯನನ್ನ ವಿಂಗವಳ್ಳಿ ಅಂತನ್ನೋ ಯುದ್ಧದಲ್ಲಿ ಸೋಲಿಸ್ತಾನ್ರಿ. ಅಮೋಘ ವರ್ಷ ಕ್ರಿಸ್ತಶಕ 830ರಲ್ಲಿ ವೆಂಗಿ ಚಾಲುಕ್ಯರ ದೊರೆ 3ನೇ ಗುಣಗ ವಿಜಯಾದಿತ್ಯನನ್ನ ವಿಂಗವಳ್ಳಿ ಅಂತನ್ನೋ ಯುದ್ಧದಲ್ಲಿ ಸೋಲಿಸ್ತಾನ. ಈ ಯುದ್ಧದಲ್ಲಿ ಸೋಲಿಸಿ ವೀರನಾರಾಯಣ ಅಂತನ್ನೋ ಬಿರುದನ್ನ ಪಡ್ಕೊಳ್ತಾನ. ಅಮೋಘ ವರ್ಷ ಈ ಚಾಲುಕ್ಯರ ದೊರೆ 3ನೇ ಗುಣಗ ವಿಜಯಾದಿತ್ಯನನ್ನ ಸೋಲಿಸಿ ವೀರನಾರಾಯಣ ಅಂತನ್ನೋ ಬಿರುದನ್ನ ವಹಿಸ್ಕೊಳ್ತಾನ, ಅಂದ್ರೆ ಬಿರುದನ್ನ ಪಡ್ಕೊಳ್ತಾನ. ಗಂಗರ ರಾಜ್ಯದ ಉತ್ತರ ಭಾಗ ಅಮೋಘ ವರ್ಷನ ದಂಡನಾಯಕನಾದ ಬಂಕೇಶನ ಹಿಡಿತದಲ್ಲಿತ್ತು ಸ್ನೇಹಿತರೆ. ಬಂಕೇಶ ಅತ್ಯಂತ ಪ್ರಸಿದ್ಧ ದಂಡನಾಯಕರಿ. ಈ ಗಂಗ ಸಾಮ್ರಾಜ್ಯದ ಉತ್ತರ ಭಾಗ ಈ ಬಂಕೇಶನ ಹಿಡಿತದೊಳಗಿತ್ತರಿ. ಗಂಗರ ದೊರೆ ರಾಚಮಲ್ಲ ಈ ಪ್ರದೇಶಗಳನ್ನ ವಶಪಡಿಸಿಕೊಳ್ಳಲಕ್ ಮುಂದಾಗ್ತಾನ. ಆದ್ರೂ ಕೂಡ ಅದು ಸಾಧ್ಯವಾಗಲಿಲ್ಲ. ಅಂದ್ರೆ ಬಂಕೇಶನನ್ನ ಸೋಲ್ಸಕ್ ಆಗಂಗಿಲ್ಲ ಸ್ನೇಹಿತರೆ. ರಾಚಮಲ್ಲನ ನಂತರ ಅಧಿಕಾರಕ್ಕೆ ಬಂದ ನೀತಿ ಮಾರ್ಗ ಎರೆಗಂಗ. ಈ ನೀತಿ ಮಾರ್ಗ ಎರೆಗಂಗನೂ ಕೂಡ ಅತ್ಯಂತ ಪ್ರಸಿದ್ಧ ಅರಸರಿ. ಈ ನೀತಿ ಮಾರ್ಗ ಎರೆಗಂಗ ಕ್ರಿಸ್ತಶಕ 856ರಲ್ಲಿ
ರಾಜರಾಮುಡು ಅಂತನ್ನೋ ಕದನದಲ್ಲಿ ಈ ಬಂಕೇಶನನ್ನ ಸೋಲಿಸಿ ಗಂಗ ಸಾಮ್ರಾಜ್ಯದ ಉತ್ತರ ಭಾಗವನ್ನ ವಶಪಡಿಸಿಕೊಳ್ತಾನೆ ಸ್ನೇಹಿತರೆ. ಈ ರಾಜರಾಮುಡು ಕೋಲಾರ ಬಳಿ ಇರುವಂತ ಪ್ರದೇಶ ಸ್ನೇಹಿತರೆ. ಇಲ್ಲಿ ಯುದ್ಧ ಆಗ್ತದೆ. ನೀತಿ ಮಾರ್ಗ ಎರೆಗಂಗ ಮತ್ತು ಬಂಕೇಶನ ನಡುವೆ ಯುದ್ಧ ಆಗ್ತದೆ. ನೀತಿ ಮಾರ್ಗ ಎರೆಗಂಗ ಆ ಯುದ್ಧದಲ್ಲಿ ಗೆಲ್ತಾನೆ ಸ್ನೇಹಿತರೆ. ಗೆದ್ದು ತನ್ನ ರಾಜ್ಯಗಳನ್ನ ಪುನಃ ವಶಪಡಿಸಿಕೊಳ್ತಾನೆ. ಬಂಕೇಶ ಸೋತ್ ಕೂಡ್ಲೆ ಅಮೋಘ ವರ್ಷ ಏನ್ ಮಾಡ್ತಾನ, ಮುಂದೆ ಗಂಗ ಮತ್ತು ಇತರ ರಾಜ ಮನೆತನಗಳೊಡನೆ ಸಂಘರ್ಷ ಕೈ ಬಿಡ್ತಾನ, ಯುದ್ಧ ಮಾಡೋದು ಕೈ ಬಿಡ್ತಾನ. ಕೈ ಬಿಟ್ಟು ವೈವಾಹಿಕ ಸಂಬಂಧ ಬೆಳೆಸ್ತಾನ ಸ್ನೇಹಿತರೆ. ಅಮೋಘ ವರ್ಷ ನೃಪತುಂಗ ಶಾಂತಿ ಪ್ರಿಯ ಸ್ನೇಹಿತರೆ. ಓಕೆ, ಹಾಗಾಗಿ ಗಂಗಾ ರಾಜ ಮನೆತನ ಆಗಿರ್ಬಹುದು ಅಥವಾ ಇತರ ರಾಜ ಮನೆತನಗಳಾಗಿರ್ಬಹುದು, ಆ ಎಲ್ಲ ರಾಜ ಮನೆತನಗಳೊಡನೆ ಸಂಘರ್ಷ ಕೈಬಿಟ್ಟು ವೈವಾಹಿಕ ಸಂಬಂಧ ಬೆಳೆಸ್ತಾನೆ ಸ್ನೇಹಿತರೆ. ಈತನಿಗೆ 4 ಹೆಣ್ಣು ಮಕ್ಕಳಿದ್ದರಿ. ಅಮೋಘ ವರ್ಷ ನೃಪತುಂಗನಿಗೆ 4 ಜನ ಹೆಣ್ಣು ಮಕ್ಕಳು ರೀ. ಒಬ್ಬ ಮಗಳಾದ ಚಂದ್ರಲಭ್ಯೆಯನ್ನ ಗಂಗರ ದೊರೆ ಬೂತುಗನಿಗೆ ಅಂದ್ರೆ 1ನೇ ಬೂತುಗನಿಗೆ ಮದುವೆ ಮಾಡಿ ಕೊಡ್ತಾನ್ರಿ. ಈ 1ನೇ ಬೂತುಗ ಎರೆಗಂಗನ ಮಗ ಸ್ನೇಹಿತರೆ. ಅಮೋಘ ವರ್ಷ ನೃಪತುಂಗ ತನ್ನ ಮಗಳಾದ ಚಂದ್ರಲಭ್ಯೆಯನ್ನ ಗಂಗರ ದೊರೆ 1ನೇ ಬೂತುಗನಿಗೆ ಕೊಟ್ಟು ಮದುವೆ ಮಾಡ್ತಾನ. ಇನ್ನೊಬ್ಬ ಮಗಳಾದ ಶೀಲಾ ಮಹಾದೇವಿಯನ್ನ ವ್ಯಂಗಿಯ ವಿಜಯಾದಿತ್ಯನ ಮಗ ವಿಷ್ಣುವರ್ಧನನಿಗೆ ಕೊಟ್ಟು ಮದುವೆ ಮಾಡ್ತಾನ. ನೆಕ್ಸ್ಟ್ ಮತ್ತೊಬ್ಬ ಮಗಳಾದ ಸಂಖಾಳನ್ನ ಕಂಚಿ ಪಲ್ಲವರ ದೊರೆ 3ನೇ ನಂದಿವರ್ಮನಿಗೆ ಕೊಟ್ಟು ವಿವಾಹ ಮಾಡ್ತಾನ. ನೆಕ್ಸ್ಟ್ ಮತ್ತೊಬ್ಬ ಮಗಳಾದ ರೇವಕ ನಿಮ್ಮಾಡಿಯನ್ನ ಗಂಗರ ನೀತಿ ಮಾರ್ಗ ಎರೆಗಂಗನಿಗೆ ವಿವಾಹ ಮಾಡಿ ಕೊಡ್ತಾನ ಸ್ನೇಹಿತರೆ. ಈ ರೀತಿ ಇತರ ರಾಜ ಮನೆತನಗಳ ನಡುವೆ ವೈವಾಹಿಕ ಸಂಬಂಧ ಬೆಳೆಸ್ತಾನೆ ಸ್ನೇಹಿತರೆ. ಅಮೋಘ ವರ್ಷ ನೃಪತುಂಗನ ಸೈನಿಕ ಸಾಧನೆಗಳು ಕಡಿಮೆ ಇದ್ರೂ ಕೂಡ ನೀಲಗುಂದ ಮತ್ತು ಶಿರೂರಿನ ಶಾಸನಗಳ ಪ್ರಕಾರ ಅಮೋಘ ವರ್ಷ ಅಂಗ, ವಂಗ, ಮಗಧ, ಮಾಳ್ವ, ವೆಂಗಿ ಮತ್ತು ಅಕ್ಕಪಕ್ಕದ ರಾಜ್ಯಗಳ ರಾಜರಿಂದ ಗೌರವಿಸಲ್ಪಡ್ತಿದ್ದನಂತ ಸ್ನೇಹಿತರೆ. ಈ 2 ಶಾಸನಗಳಿಂದ ತಿಳಿದು ಬರ್ತಾದ. ನೀಲಗುಂದ ಮತ್ತು ಶಿರೂರಿನ ಶಾಸನಗಳಿಂದ ತಿಳಿದು ಬರೋದೇನಂತಂದ್ರ ಅಮೋಘ ವರ್ಷ ನೃಪತುಂಗ ಅಂಗ, ವಂಗ, ಮಗಧ, ಮಾಳ್ವ, ವೆಂಗಿ ಮತ್ತು ಅಕ್ಕಪಕ್ಕದ ರಾಜ್ಯಗಳ ರಾಜರಿಂದ ಗೌರವಿಸಲ್ಪಡುತ್ತಿದ್ನು ಅಂತ ಸ್ನೇಹಿತರೆ. ಅಕ್ಕಪಕ್ಕದ ರಾಜರುಗಳು ಈ ಅಮೋಘ ವರ್ಷ ನೃಪತುಂಗನನ್ನ ಗೌರವಿಸುತ್ತಿದ್ದರು ಅಂತ ಶಾಸನಗಳಿಂದ ತಿಳಿದು ಬರ್ತಾದ ಸ್ನೇಹಿತರೆ. ಇವನ ಸಂಜನ ಶಾಸನದ ಪ್ರಕಾರ, ಈ ಸಂಜನ ಶಾಸನ ಏನದಲ್ರಿ, ಈ ಸಂಜನ ಶಾಸನ ಅಮೋಘ ವರ್ಷ ನೃಪತುಂಗ ಹೊರಡಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಈ ಶಾಸನದ ಪ್ರಕಾರ ಅಮೋಘ ವರ್ಷ ನೃಪತುಂಗನ ರಾಜ್ಯದಲ್ಲಿ 16 ಮಂಡಲಗಳಿದ್ದುವಂತ್ರಿ, ಅಂದ್ರೆ ಮಂತ್ರಿ ಮಂಡಲಗಳಿದ್ದುವಂತ. ಅಮೋಘ ವರ್ಷ ನೃಪತುಂಗನಿಗೆ ಸಹಾಯ ಮಾಡುವುದಕ್ಕಾಗಿ ಅಥವಾ ಸಾಮ್ರಾಜ್ಯ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವುದಕ್ಕಾಗಿ 16 ಮಂತ್ರಿ ಮಂಡಲಗಳಿದ್ದುವಂತ್ರಿ. ಅಮೋಘ ವರ್ಷ ತನ್ನ ಕೊನೆಯ ದಿನಗಳಲ್ಲಿ ತನ್ನ ಮಗನಾದ ಕೃಷ್ಣನ ದಂಗೆಯನ್ನ ಎದುರಿಸಬೇಕಾಗುವಂತ ಪರಿಸ್ಥಿತಿ ಬಂತು ಸ್ನೇಹಿತರೆ. ಅಮೋಘ ವರ್ಷ ನೃಪತುಂಗನ ಮಗ ಕೃಷ್ಣ ಸ್ನೇಹಿತರೆ. ಈ ಕೃಷ್ಣನ ದಂಗೆಯನ್ನ ಎದುರಿಸುವಂತ ಪರಿಸ್ಥಿತಿ ಅಮೋಘ ವರ್ಷನಿಗೆ ಬರ್ತಾದ್ರಿ. ಅಂದ್ರೆ ಮಗನೇ ತಂದೆ ವಿರುದ್ಧ ದಂಗೆ ಹೇಳ್ತಾನಂತಂದ್ರ ತಂದೆಗೆ ಎಷ್ಟು ಕಷ್ಟ ಆಗಬಾರದ್ರಿ. ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಂಕೇಶ ಈ ದಂಗೆಯನ್ನ ಅತ್ಯಂತ ಸಮರ್ಥವಾಗಿ ಎದುರಿಸ್ತಾನ್ರಿ. ಈ ದಂಗೆಯನ್ನ ಅತ್ಯಂತ ಸಮರ್ಥವಾಗಿ ಎದುರಿಸಿದಲ್ದೇನೆ ಕೃಷ್ಣ ಪಶ್ಚಾತ್ತಾಪದಿಂದ ಬದಲಾಗುವಂಗ ಈ ಬಂಕೇಶ ಮಾಡ್ತಾನ್ರಿ. ಅಮೋಘ ವರ್ಷ ನೃಪತುಂಗನ ಮಗ ಕೃಷ್ಣ ಪಶ್ಚಾತ್ತಾಪದಿಂದ ಬದಲಾಗಬೇಕು ಅಂದ್ರೆ ತಂದೆ ವಿರುದ್ಧ ನಾನು ದಂಗೆ ಹೇಳ್ಬಾರ್ದಾಗಿತ್ತಲ್ಲಪ್ಪ, ನಾನು ದಂಗೆ ಎದ್ದು ಬಿಟ್ಟಿನಲ್ಲ ಅಂತ ಪಶ್ಚಾತ್ತಾಪದಿಂದ ಬದಲಾಗುವಂತೆ ಈ ಬಂಕೇಶ ಮಾಡ್ತಾನ ಸ್ನೇಹಿತರೆ. ಈ ವಿಜಯದ ನೆನಪಿಗಾಗಿ ಅಮೋಘ ವರ್ಷ ಬಂಕೇಶನ ಹೆಸರಿನಲ್ಲಿ ಒಂದು ಬಂಕಾಪುರ ಅಂತ ನಗರವನ್ನೇ ನಿರ್ಮಾಣ ಮಾಡ್ತಾನ್ರಿ. ಬಹಳ ಸಂತೋಷ ಆಗ್ತದ್ರಿ, ಬಹಳ ಸಂತೋಷ ಆಗ್ತದ. ಅಮೋಘ ವರ್ಷ ನೃಪತುಂಗ ಮಗನಿಗೆ ಎದುರಿಸುವಂತ ಪರಿಸ್ಥಿತಿ ಬಂದಾಗ ಈ ಬಂಕೇಶ ಬಹಳ ಸಹಾಯ ಮಾಡ್ತಾನೆ. ಯಾವ ರೀತಿ ಸಹಾಯ ಮಾಡ್ತಾನ? ದಂಗೆ ಅತ್ಯಂತ ಸಮರ್ಥವಾಗಿ ಎದುರಿಸ್ತಾನ, ಆಮೇಲೆ ಕೃಷ್ಣನಿಗೆ ಪಶ್ಚಾತ್ತಾಪದಿಂದ ಬದಲಾಗುವಂಗ ಮಾಡ್ತಾನ. ಹಾಗಾಗಿ ಸಂತೋಷಗೊಂಡ ಅಮೋಘ ವರ್ಷ ನೃಪತುಂಗ ಈ ವಿಜಯದ ನೆನಪಿಗಾಗಿ ಬಂಕೇಶನ ಹೆಸರಿನಲ್ಲಿ ಬಂಕಾಪುರ ಅಂತ ನಗರವನ್ನ ನಿರ್ಮಾಣ ಮಾಡ್ತಾನ. ಅದೇ ರೀತಿ ಬಂಕೇಶನನ್ನ ಬನವಾಸಿಯ ರಾಜ್ಯಪಾಲನನ್ನಾಗಿ ನೇಮಕ ಮಾಡ್ತಾನೆ. ಅಮೋಘ ವರ್ಷ ಧಾರ್ಮಿಕ, ಸಹಿಷ್ಣು, ಶಾಂತಿಪ್ರಿಯ ಮತ್ತು ಸ್ವತಃ ವಿದ್ವಾಂಸ ಆಗಿದ್ದಾರೆ. ಅಮೋಘ ವರ್ಷನ ಆಳ್ವಿಕೆಯ ಕೊನೆಯ ದಿನಗಳಲ್ಲಿ ಸಾಮ್ರಾಜ್ಯಕ್ಕೆ ಮತ್ತೊಂದು ಆಪತ್ತು ಬಂದೊದಗುತ್ತದ್ರಿ. ಮಗ ದಂಗೆ ಎದ್ದ,
ಆ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಅನ್ನೋಷ್ಟರಲ್ಲಿಯೇ ಮತ್ತೊಂದು ಪ್ರಾಬ್ಲಮ್ ಬರ್ತದೆ ಸ್ನೇಹಿತರೆ. ಏನು ಆ ಪ್ರಾಬ್ಲಮ್ ಅಂತಂದ್ರ, ಸಾಂಕ್ರಾಮಿಕ ರೋಗವೊಂದು ರಾಜ್ಯದಾದ್ಯಂತ ಹರಡಿದ್ದರಿಂದ ಜನತೆ ವಿಪತ್ತಿನಲ್ಲಿ ಸಿಲುಕಿಕೊಳ್ತಾರೆ. ಜನರನ್ನ ಇದರಿಂದ ಪಾರು ಮಾಡಬೇಕಲ್ಲ ಅಂತ ನೃಪತುಂಗ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಕೈ ಬೆರಳನ್ನ ಕತ್ತರಿಸಿ ಅರ್ಪಿಸ್ತಾನಂತ ಸ್ನೇಹಿತರೆ. ಈ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಕೈ ಬೆರಳನ್ನ ಕತ್ತರಿಸಿ ಅರ್ಪಿಸಿದನು ಅಂತ ಸಂಜಾನ ಶಾಸನದಿಂದ ತಿಳಿದು ಬರ್ತದ ಸ್ನೇಹಿತರೆ. ಸಾಂಕ್ರಾಮಿಕ ರೋಗ ಬಂದಿರ್ತದ, ರಾಜ್ಯದಲ್ಲಿರುವಂತ ಪ್ರಜೆಗಳ ಈ ಸಾಂಕ್ರಾಮಿಕ ರೋಗದಿಂದ ಜನರು ಸಾವಪ್ಪತ್ತಿರ್ತಾರ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯೊಳಗ ಯಾರೊಬ್ರು ನೃಪತುಂಗನಿಗೆ ಹೇಳ್ತಾರ, ಅಮೋಘ ವರ್ಷ ನೃಪತುಂಗನಿಗೆ ಹೇಳ್ತಾರ, ನೋಡ್ರಿ ಹಿಂಗ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ನೀವು ಬೇಡ್ಕೊಳ್ರಿ ಇದೆಲ್ಲಾನು ಸರಿ ಹೋಗ್ತದ ಅಂತ. ತುಂಗ ಹಾಗಾಗಿ ಅಮೋಘ ವರ್ಷ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಬೇಡ್ಕೊಳ್ತಾನ. ಅಂದ್ರ ಸಾಂಕ್ರಾಮಿಕ ರೋಗ ನಮ್ಮ ರಾಜ್ಯದಲ್ಲಿ ವಾಸಿ ಆಯ್ತು ಅಂತಂದ್ರ ನನ್ನ ಕೈ ಬೆರಳನ್ನ ಕತ್ತರಿಸಿ ಅರ್ಪಿಸ್ತೀನಿ ಅಂತ ಬೇಡ್ಕೊಳ್ತಾನ. ಅದ್ರ ಪ್ರಕಾರ ಕೈ ಬೆರಳನ್ನ ಕತ್ತರಿಸಿ ಅರ್ಪಿಸಿದ್ನು ಅಂತ ಸಂಜಾನ ಶಾಸನ ತಿಳಿಸ್ತದೆ ಸ್ನೇಹಿತರೆ. ಮತ್ತೊಂದು ಶಾಸನದಲ್ಲಿ ನೃಪತುಂಗನು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಪ್ರಜೆಗಳ ಹಿತಕ್ಕಾಗಿ ಎಡಗೈ ಬೆರಳನ್ನ ಅರ್ಪಣೆ ಮಾಡಿದ್ದನ್ನ ಉಲ್ಲೇಖಿಸ್ತದ. ನೆಕ್ಸ್ಟ್ ಅಸಗವ್ಯ ಶಂಭಾಲೋಕೇತಿ, ಇವರಿಬ್ರು ಅಮೋಘ ವರ್ಷ ನೃಪತುಂಗನ ರಾಣಿಯರ್ ಸ್ನೇಹಿತರೆ, ಅಂದ್ರೆ ಮಡದಿಯರು. ಅಮೋಘ ವರ್ಷ ನೃಪತುಂಗ ಮಾನ್ಯಕೇಟ ಅಂತನ್ನೋ ಪಟ್ಟಣವನ್ನ ನಿರ್ಮಾಣ ಮಾಡ್ತಾನ ಸ್ನೇಹಿತರೆ. ಇದು ರಾಷ್ಟ್ರಕೂಟರ ರಾಜಧಾನಿ ಆಗ್ತದ. ಈ ಮಾನ್ಯಕೇಟ ಪ್ರಸ್ತುತವಾಗಿ ಮಳಕೇಡ ಅಂತ ಕರೀತಾರ. ಇದು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ಬರುವಂತ ಒಂದು ಪಟ್ಟಣ ಪ್ರದೇಶ ಸ್ನೇಹಿತರೆ. ಈ ಮಾನ್ಯಕೇಟ ಅಂತ ಏನು ಪಟ್ಟಣ ಪ್ರದೇಶ ನಿರ್ಮಾಣ ಮಾಡಿದ್ನಲ್ರಿ, ಈ ಪಟ್ಟಣ ಪ್ರದೇಶ ದೇವಲೋಕದ ಇಂದ್ರನ ರಾಜಧಾನಿಯನ್ನು ಸಹ ನಾಚಿಸುವಂತಾಗಿತ್ತು ಅಂತ ಕೆಲವು ಶಾಸನಗಳು ಈ ಪಟ್ಟಣದ ಕುರಿತು ವರ್ಣಿಸಿರುವಂತದ್ದು ಸ್ನೇಹಿತರೆ. ನೆಕ್ಸ್ಟ್ ಅರಬ್ ಪ್ರವಾಸಿ ಸುಲೇಮಾನ್ ಕ್ರಿಸ್ತಶಕ 851ರಲ್ಲಿ ಈ ಅಮೋಘ ವರ್ಷ ನೃಪತುಂಗನ ರಾಜಧಾನಿಗೆ ಭೇಟಿ ನೀಡಿದ್ದ ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್ ರೀ, ಇದ್ರ ಮೇಲೆ ಬಹಳ ಕ್ವಶನ್ ಆಗ್ಯಾವ್ರಿ. ಈ ಅರಬ್ ಪ್ರವಾಸಿ ಸುಲೇಮಾನ್ ಏನದನಲ್ರಿ, ಈತ ರಾಷ್ಟ್ರಕೂಟರ ಸಾಮ್ರಾಜ್ಯವು ಜಗತ್ತಿನ 4 ಸಾಮ್ರಾಜ್ಯಗಳಲ್ಲಿ ಒಂದಾಗಿರುವಂಥದ್ದು ಅಂತ ತನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತಾನ ಸ್ನೇಹಿತರೆ. ಅಂದ್ರೆ ಅಷ್ಟೊಂದು ಬಲಿಷ್ಠ ಸಾಮ್ರಾಜ್ಯವಾಗಿತ್ತು ಅಂತ ಈತ ತನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತಾನೆ. ನೋಡ್ರಿ, ಜಗತ್ತಿನಲ್ಲಿಯೇ 3 ಸಾಮ್ರಾಜ್ಯಗಳು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಸಾಮ್ರಾಜ್ಯಗಳಾಗಿರ್ತಾವ. ಒಂದನೇದು ಬಾಗ್ದಾದ್, ಎರಡನೇದು ಚೀನಾ, ಮೂರನೇದು ಕಾನ್ಸ್ಟ್ಯಾಂಟಿನೋಪಲ್. ಯಾವ ರೀತಿ ಈ 3 ಅತ್ಯಂತ ಪ್ರಸಿದ್ಧ ಸಾಮ್ರಾಜ್ಯಗಳ ಅದಾವೋ ಅದರ ಜೊತೆಗೆ ಈ ರಾಷ್ಟ್ರಕೂಟ ಸಾಮ್ರಾಜ್ಯವು ಒಂದು ಅಂತ ಸುಲೇಮಾನ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾರ ಸ್ನೇಹಿತರೆ. ನೆಕ್ಸ್ಟ್ ಅತಿಶಯದಳ, ನೃಪತುಂಗ, ವೀರನಾರಾಯಣ, ಶ್ರೀವಲ್ಲಭ, ರಟ್ಟ ಮಾರ್ತಾಂಡ, ಇವಿಷ್ಟು ಅಮೋಘ ವರ್ಷ ನೃಪತುಂಗನಿಗಿದ್ದ ಬಿರುದುಗಳ ಸ್ನೇಹಿತರೆ. ಅಮೋಘ ವರ್ಷನು ಕನ್ನಡದ ಅಶೋಕ ಅಂತ ಡಾಕ್ಟರ್ ಅಲ್ಟೇಕರ್ನವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅಮೋಘ ವರ್ಷ ಕನ್ನಡದ ಅಶೋಕ ಅಂತ ಡಾಕ್ಟರ್ ಅಲ್ಟೇಕರ್ನವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಸುಮಾರು 64 ವರ್ಷಗಳ ಕಾಲ ಸುದೀರ್ಘ ಕಾಲ ಆಳ್ವಿಕೆ ಮಾಡಿರ್ತಕ್ಕಂಥ ನೃಪತುಂಗ ಕ್ರಿಸ್ತಶಕ 880ರಲ್ಲಿ ವಿಧಿವಶರಾಗ್ತಾರ ಸ್ನೇಹಿತರೆ, ಅಂದ್ರೆ ಮರಣ ಹೊಂದುತ್ತಾರ. 64 ವರ್ಷಗಳ ಕಾಲ ಆಳ್ವಿಕೆ ಮಾಡಿರ್ತಕ್ಕಂಥ ನೃಪತುಂಗ ಕ್ರಿಸ್ತಶಕ 880ರಲ್ಲಿ ಮರಣ ಹೊಂದುತ್ತಾನೆ ಸ್ನೇಹಿತರೆ. ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ ಸಾಹಿತ್ಯ ಅಭಿವೃದ್ಧಿಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಸ್ನೇಹಿತರೆ. ಆಗ್ಲೇ ಹೇಳಿದೆ ನಾನು, ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ ಸಾಹಿತ್ಯ ಬೆಳವಣಿಗೆ ಆಯ್ತ್ರಿ. ಆ ಸಾಹಿತ್ಯದ ಕುರಿತು ನೋಡೋದಾದ್ರೆ ಅಮೋಘ ವರ್ಷ ನೃಪತುಂಗನೇ ಸ್ವತಃ ಪಂಡಿತನಾಗಿದ್ದ. ಈತನು ಕೂಡ ಸಂಸ್ಕೃತ ಭಾಷೆಯೊಳಗ ಪ್ರಶ್ನೋತ್ತರ ರತ್ನಮಾಲಾ ಅಂತನ್ನೋ ಕೃತಿಯನ್ನ ರಚನೆ ಮಾಡ್ತಾನೆ. ಅಮೋಘ ವರ್ಷ ನೃಪತುಂಗ ಪ್ರಶ್ನೋತ್ತರ ರತ್ನಮಾಲಾ ಅಂತ ಸಂಸ್ಕೃತ ಭಾಷೆಯೊಳಗೆ ಒಂದು ಕೃತಿಯನ್ನ ರಚನೆ ಮಾಡ್ತಾನ. ಈತ ವೀರಸೇನ, ಜಿನಸೇನಾಚಾರ್ಯ, ಗಣಿತಶಾಸ್ತ್ರಜ್ಞ ಮಹಾವೀರಾಚಾರ್ಯ, ಶಕ್ತಾಯನ, ಗುಣಭದ್ರ, ಶ್ರೀವಿಜಯ, ಉಗ್ರಾದಿತ್ಯ, ಕುಮುದೆಂದು, ವ್ಯಾಕರಣಕಾರ ಶಕಟಾಯನ ಮುಂತಾದ ವಿದ್ವಾಂಸರಿಗೆ ಆಶ್ರಯದಾತನಾಗಿದ್ದರಿ. ಇಷ್ಟೆಲ್ಲ ವಿದ್ವಾಂಸರಿಗೆ ನೃಪತುಂಗ ಆಶ್ರಯದಾತನಾಗಿದ್ದ ಸ್ನೇಹಿತರೆ. ಈ ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿದ್ದ ಶ್ರೀ ವಿಜಯ ಅಂತನ್ನೋ ಕವಿ ಕವಿರಾಜ ಮಾರ್ಗ ಅಂತನ್ನೋ ಕೃತಿಯನ್ನ ರಚನೆ ಮಾಡ್ತಾನ ಸ್ನೇಹಿತರೆ. ಕವಿರಾಜ ಮಾರ್ಗ ಅಂತನ್ನೋ
ಕೃತಿಯನ್ನ ರಚನೆ ಮಾಡ್ತಾನ. ಈ ಕೃತಿ ಪ್ರಾಚೀನ ಕನ್ನಡದ ಮೊದಲ ಕೃತಿಯಾಗಿರುವಂಥದ್ದು ಸ್ನೇಹಿತರೆ. ಕನ್ನಡ ಭಾಷೆಯ ಮೊಟ್ಟ ಮೊದಲ ಕೃತಿಯಾಗಿರ್ತಕ್ಕಂಥದ್ದು ಇದು ಹಳೆಗನ್ನಡ ಭಾಷೆಯಲ್ಲಿ ಇರುವಂಥದ್ದು. ಈ ಕವಿರಾಜ ಮಾರ್ಗ ಕೃತಿ ದಂಡಿಯ ಕಾವ್ಯದರ್ಶದ ಆಧಾರದ ಮೇಲೆ ರಚಿತವಾಗಿರ್ತಕ್ಕಂಥದ್ದು. ಪ್ರಥಮ ಬಾರಿಗೆ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಎಲ್ಲಿಂದ ಎಲ್ಲಿಯವರೆಗೆ ವಿಸ್ತಾರಗೊಂಡದ ಅಂತ ಈ ಕೃತಿಯೊಳಗ ಉಲ್ಲೇಖ ಇರುವಂಥದ್ದು ಸ್ನೇಹಿತರೆ. ಅಂದ್ರೆ ಕರ್ನಾಟಕವು ಗೋದಾವರಿಯಿಂದ ಕಾವೇರಿಯವರೆಗೂ ವಿಸ್ತರಿಸಿದ ಸಂಗತಿ ಈ ಕೃತಿಯಲ್ಲಿ ಕಂಡು ಬರ್ತದ. ಅಮೋಘ ವರ್ಷನ ಗುರುವಾಗಿದ್ದ ಜಿನಸೇನಾಚಾರ್ಯರು ಆದಿಪುರಾಣ, ಪಾರ್ಶ್ವಾಭ್ಯುದಯ, ಜಯದಳ ಅಂತನ್ನೋ ಗ್ರಂಥಗಳನ್ನ ರಚಿಸಿರ್ತಕ್ಕಂಥದ್ದು. ಅಮೋಘ ವರ್ಷ ನೃಪತುಂಗ ತನ್ನ ಜೈನ ಗುರುವಾದ ಜಿನಸೇನಾಚಾರ್ಯರ ಪ್ರಭಾವದಿಂದ ಜೈನ ಧರ್ಮ ಸ್ವೀಕರಿಸ್ತಾನ. ಜೈನ ಧರ್ಮ ಸ್ವೀಕರಿಸಿ ದಿಗಂಬರ ಪಂಥದ ಅನುಯಾಯಿಯಾಗ್ತಾನ ಸ್ನೇಹಿತರೆ. ನೆಕ್ಸ್ಟ್ ಜಿನಸೇನಾಚಾರ್ಯರ ಶಿಷ್ಯನಾಗಿದ್ದ ಗುಣಭದ್ರನೆಂಬುವವನು ಕುಮಾರಕೃಷ್ಣನ ಗುರುವಾಗಿದ್ದರು ಸ್ನೇಹಿತರೆ. ನೆಕ್ಸ್ಟ್ ಮಹಾವೀರಾಚಾರ್ಯ ಗಣಿತ ಸಾರ ಸಂಗ್ರಹ ಅಂತ ಕೃತಿ ರಚನೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಜೈನ ಮುನಿ ಕುಮುದೆಂದು ಸಿರಿಭೂವಲಯ ಗಣಿತ ಗ್ರಂಥ ಸ್ನೇಹಿತರೆ ಇದು. ನೆಕ್ಸ್ಟ್ ಮಾಣಿಕ್ಯ ನಂದಿನ್ ಪರೀಕ್ಷಾಮುಖ ಸೂತ್ರ, ಪ್ರಭಾಚಂದ್ರ ನ್ಯಾಯ ಕುಮುದು ಚಂದ್ರೋದಯ, ಶಕ್ತಾಯನ ಈತ ಜೈನ ಪಂಡಿತ, ಶಬ್ದಾನುಶಾಸನ ಮತ್ತು ಅಮೋಘ ವೃತ್ತಿ ಅಂತನ್ನೋ ಕೃತಿಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು. ಈ ಶಬ್ದಾನುಶಾಸನ ಅಂತನ್ನೋ ಕೃತಿ ಏನದಲ್ಲ ಸ್ನೇಹಿತರೆ, ಇದು ಸಂಸ್ಕೃತ ವ್ಯಾಕರಣ ಗ್ರಂಥ ಸ್ನೇಹಿತರೆ. ಇನ್ನು ಅಮೋಘ ವೃತ್ತಿ ಅಂತನ್ನೋದು ಟೀಕಾ ಗ್ರಂಥ. ನೆಕ್ಸ್ಟ್ ಉಗ್ರಾದಿತ್ಯ ಕಲ್ಯಾಣಕಾರಕ ಅಂತನ್ನೋ ಕೃತಿಯನ್ನ ರಚನೆ ಮಾಡಿರ್ತಕ್ಕಂಥದ್ದು. ಈ ರೀತಿ ಅಮೋಘ ವರ್ಷನ ಆಳ್ವಿಕೆಯ ಕಾಲದಲ್ಲಿ ಸಾಹಿತ್ಯ ಬೆಳೆದಿರ್ತಕ್ಕಂಥದ್ದು ಸ್ನೇಹಿತರೆ. ಬಹಳ ವಿದ್ವಾಂಸರಿಗೆ ಅಮೋಘ ವರ್ಷ ನೃಪತುಂಗ ಆಶ್ರಯದಾತನಾಗಿದ್ದ. ಆ ವಿದ್ವಾಂಸರು ಕೂಡ ಹಲವಾರು ಕೃತಿಗಳನ್ನ ರಚನೆ ಮಾಡಿ ಸಾಹಿತ್ಯವನ್ನ ಬೆಳೆಸಿರ್ತಕ್ಕಂಥದ್ದು ಸ್ನೇಹಿತರೆ. ಇದಿಷ್ಟು ಅಮೋಘ ವರ್ಷ ನೃಪತುಂಗನ ಕುರಿತು ಮಾಹಿತಿಯಾಗಿತ್ತು. ನೆಕ್ಸ್ಟ್ ಪ್ರಶ್ನೋತ್ತರಗಳು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಹಿಂದಿನ ವಿಡಿಯೋದೊಳಗೆ 26 ಪ್ರಶ್ನೆಗಳ ತನಕ ಕವರ್ ಮಾಡಿದ್ದೆ. ಪ್ರಸ್ತುತ ವಿಡಿಯೋದೊಳಗೆ 27ನೇ ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. 27ನೇ ಪ್ರಶ್ನೆ, ಅಮೋಘ ವರ್ಷ ನೃಪತುಂಗನು ಯಾವ ರಾಜವಂಶಕ್ಕೆ ಸೇರಿದವನು? ಬಹಳ ಈಸಿ ಅದರಿ ಕ್ವಶನ್, ಆನ್ಸರ್ ಟಿಕ್ ಮಾಡ್ಕೊಳ್ರಿ. ನೆಕ್ಸ್ಟ್ 28ನೇ ಪ್ರಶ್ನೆ, ಕವಿರಾಜ ಮಾರ್ಗ ಯಾರ ಕಾಲಕ್ಕೆ ಸೇರಿದ್ದೆಂದು ಹೇಳಲಾಗಿದೆ? ಅಂದ್ರೆ ಕವಿರಾಜ ಮಾರ್ಗ ಅಂತನ್ನೋ ಕೃತಿ ಯಾವ ಅರಸ ಆಳ್ವಿಕೆ ಮಾಡಬೇಕಾದ್ರೆ ರಚನೆಗೊಂಡಿರ್ತಕ್ಕಂಥದ್ದು ಅಂತ ಪ್ರಶ್ನೆ ಕೇಳಿರುವಂಥದ್ದು ಸ್ನೇಹಿತರೆ. ಪ್ರಶ್ನೆಗಳು ಈಸಿ ಅದಾವ ಸ್ನೇಹಿತರೆ, ಆನ್ಸರ್ ಟಿಕ್ ಮಾಡ್ಕೊಡ್ರಿ. ನೆಕ್ಸ್ಟ್ 29ನೇ ಪ್ರಶ್ನೆ, ಅಮೋಘ ವರ್ಷ ನೃಪತುಂಗನು ಈ ಕೆಳಗಿನ ಯಾವ ಕೃತಿಯನ್ನು ರಚಿಸಿದ್ದಾನೆ ಅಂತ ಪ್ರಶ್ನೆ ಕೇಳಿರತಕ್ಕಂಥದ್ದು. ಆನ್ಸರ್ ಟಿಕ್ ಮಾಡ್ಕೊಡ್ರಿ. ನೆಕ್ಸ್ಟ್ 30ನೇ ಪ್ರಶ್ನೆ, ಕವಿರಾಜ ಮಾರ್ಗ ಎಂಬ ಕನ್ನಡದ ಕಾವ್ಯ ಮೀಮಾಂಸೆ ಕೃತಿಯ ಕರ್ತೃ ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಅಂದ್ರೆ ಕವಿರಾಜ ಮಾರ್ಗ ಅಂತನ್ನೋ ಕೃತಿಯನ್ನ ರಚನೆ ಮಾಡಿದವರು ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಆಕ್ಚುಲಿ ಈ ಕೃತಿ ಶ್ರೀ ವಿಜಯ ರಚನೆ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಶ್ರೀ ವಿಜಯ ಈ ಕೃತಿ ರಚನೆ ಮಾಡಿರ್ತಕ್ಕಂಥದ್ದು. ಆದ್ರೆ ಆಪ್ಷನ್ದೊಳಗೆ ಶ್ರೀ ವಿಜಯ ಅಂತ ಇಲ್ಲ ಸ್ನೇಹಿತರೆ. ಆದ್ರೆ ಉತ್ತರದೊಳಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಅಂತ ಟಿಕ್ ಮಾಡಿರ್ತಕ್ಕಂಥದ್ದು. ಅಮೋಘ ವರ್ಷ ಈ ಕೃತಿ ರಚನೆ ಮಾಡಿರ್ತಕ್ಕಂಥದ್ದಂತ ಹಲವಾರು ಪುಸ್ತಕಗಳಲ್ಲಿ ಉತ್ತರಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಆಕ್ಚುಲಿ ಅಮೋಘ ವರ್ಷ ಅಲ್ಲ ಸ್ನೇಹಿತರೆ. ಕೆಲವೊಂದು ಸಮಯದೊಳಗೆ ಈ ರೀತಿ ಆಪ್ಷನ್ ಏನಾದರೂ ಕೊಟ್ರ ಶ್ರೀ ವಿಜಯನ ಹೆಸರು ಇರಲಿಲ್ಲ ಅಂತಂದ್ರೆ ಅಮೋಘ ವರ್ಷ ನೃಪತುಂಗನ ಹೆಸರನ್ನು ನೀವು ಟಿಕ್ ಮಾಡ್ಬೋದು ಸ್ನೇಹಿತರೆ. ಓಕೆ ರೀ, ಯಾಕಂದ್ರೆ ಅವನ ಆಳ್ವಿಕೆ ಕಾಲದಲ್ಲಿ ಈ ಕೃತಿ ರಚನೆಗೊಂಡಿರ್ತಕ್ಕಂಥದ್ದಲ್ರಿ. ಹಾಗಾಗಿ ಅಮೋಘ ವರ್ಷ ಅಂತ ಟಿಕ್ ಮಾಡ್ಕೊಡ್ರಿ. ಆಕ್ಚುಲಿ ಕರ್ತೃ ಅಲ್ರಿ ಇವರು, ಕವಿರಾಜ ಮಾರ್ಗ ಕೃತಿ ರಚನೆ ಮಾಡಿದವರು ಅಲ್ಲ. ಆದ್ರೆ ಆಪ್ಷನ್ದೊಳಗೆ ಇಲ್ಲ ಅಂತಂದ್ರೆ ಅಮೋಘ ವರ್ಷನ ಹೆಸರನ್ನು ನೀವು ಟಿಕ್ ಮಾಡ್ಬೋದು. ನೆಕ್ಸ್ಟ್ 31ನೇ ಪ್ರಶ್ನೆ, ಕನ್ನಡದ ಮೊದಲ ಕಾವ್ಯ ರೂಪದ ಗ್ರಂಥವನ್ನು ಬರೆದವರು ಯಾರು? ಕನ್ನಡದ ಮೊದಲ ಕಾವ್ಯ ರೂಪದ ಗ್ರಂಥ ಯಾವ್ದ್ರಿ? ಕವಿರಾಜ ಮಾರ್ಗ. ಆ ಕವಿರಾಜ ಮಾರ್ಗ ಗ್ರಂಥ ಬರೆದವರು ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಯಾರು ಬರೆದ್ರಿ? ಉತ್ತರ ಟಿಕ್ ಮಾಡ್ಕೊಡ್ರಿ. ನೆಕ್ಸ್ಟ್ 32ನೇ ಪ್ರಶ್ನೆ, ರಾಷ್ಟ್ರಕೂಟರ ಪ್ರಾಂತ್ಯಕ್ಕೆ ಪ್ರಯಾಣ ಬೆಳೆಸಿದ ಮತ್ತು ರಾಷ್ಟ್ರಕೂಟ ಅರಸರು ವಿಶ್ವದ ಅತ್ಯಂತ ದೊಡ್ಡ ಅರಸರಲ್ಲಿ ಒಬ್ಬರಾಗಿದ್ದರೆಂದು ತಿಳಿಸಿದ ವ್ಯಾಪಾರಿ ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಅಮೋಘ ವರ್ಷ ನೃಪತುಂಗನ ಆಳ್ವಿಕೆಯ ಕಾಲದಲ್ಲಿ ಅರಬ್ ಪ್ರವಾಸಿಗನೊಬ್ಬ ಈತನ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ ಸ್ನೇಹಿತರೆ. ಆತ ರಾಷ್ಟ್ರಕೂಟರ ಅರಸರು ವಿಶ್ವದ ಅತ್ಯಂತ ದೊಡ್ಡ ಅರಸರಲ್ಲಿ ಒಬ್ರು ಅಂತ ತನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತಾನೆ. ಆತ ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಎಕ್ಸ್ಪ್ಲೇನ್ದೊಳಗೆ ಈ ಎಲ್ಲ ಪ್ರಶ್ನೆಗಳ ಉತ್ತರ ಕವರ್ ಮಾಡೀನಿ ಸ್ನೇಹಿತರೆ. ಹಾಗಾಗಿ ಎಲ್ಲ ಪ್ರಶ್ನೆಯ ಉತ್ತರ ನೀವು ಟಿಕ್ ಮಾಡ್ಕೊಳ್ಳಿ.
ನೆಕ್ಸ್ಟ್ 33ನೇ ಪ್ರಶ್ನೆ, ಅರಬ್ ಪ್ರವಾಸಿ ಸುಲೈಮಾನ್ ರಾಷ್ಟ್ರಕೂಟ ಸಾಮ್ರಾಜ್ಯಕ್ಕೆ ಈತನ ಆಳ್ವಿಕೆಯಲ್ಲಿ ಭೇಟಿ ಕೊಟ್ಟನು. ಅಂದ್ರೆ ಯಾರ ಆಳ್ವಿಕೆಯ ಕಾಲದಲ್ಲಿ ಭೇಟಿ ಕೊಟ್ಟನು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ನೆಕ್ಸ್ಟ್ 34ನೇ ಪ್ರಶ್ನೆ, ಪ್ರತಿಪಾದನೆ ಎ ಅಂತ ಕೊಟ್ಟಿರ್ತಕ್ಕಂಥದ್ದು, ಅದಕ್ಕೆ ಕಾರಣ ಆರ್ ಅಂತ ಕೊಟ್ಟಿರ್ತಕ್ಕಂಥದ್ದು. ಪ್ರತಿಪಾದನೆ ಎ ಏನು ಕೊಟ್ಟನ್ರಿ? ಅರಬ್ ವ್ಯಾಪಾರಿ ಸುಲೈಮಾನನು 1ನೇ ಅಮೋಘ ವರ್ಷನನ್ನು ಬಿಲ್ಲಾರನೆಂದು ಬರೆಯುತ್ತಾನೆ ಮತ್ತು ಜಗತ್ತಿನ 4 ಶ್ರೇಷ್ಠ ಚಕ್ರವರ್ತಿಗಳಲ್ಲಿ ಒಬ್ಬನು ಅಂತ ಪರಿಗಣಿಸಿರುತ್ತಾನೆ. ಅದಕ್ಕೆ ಕಾರಣ ಕೊಟ್ಟನ 1ನೇ ಅಮೋಘ ವರ್ಷನು ರಾಷ್ಟ್ರಕೂಟರಲ್ಲೇ ಪ್ರಬಲ ವಿಜಯಶಾಲಿಯಾಗಿದ್ದನು ಅಂತ ಕೊಟ್ಟಾರ. ಅರಬ್ ವ್ಯಾಪಾರಿ ಸುಲೈಮಾನ್ ಅಮೋಘ ವರ್ಷ ನೃಪತುಂಗನ ಆಳ್ವಿಕೆಯ ಕಾಲದಲ್ಲಿ ಆ ಸ್ಥಾನಕ್ಕೆ ಭೇಟಿ ನೀಡಿ ಬಿಲ್ಲಾರನೆಂದು ಅಮೋಘ ವರ್ಷನನ್ನ ಕರೀತಾನ. ಆಮೇಲೆ ಜಗತ್ತಿನ 4 ಶ್ರೇಷ್ಠ ಚಕ್ರವರ್ತಿಗಳಲ್ಲಿ ಒಬ್ಬನು ಅಂತ ಪರಿಗಣಿಸ್ತಾನ. ಪ್ರತಿಪಾದನೆ ಎ ಕರೆಕ್ಟ್ ಅದ ಸ್ನೇಹಿತರೆ, ಪ್ರತಿಪಾದನೆ ಎ ಕರೆಕ್ಟ್ ಅದ. ಇಲ್ಲೊಂದು ಪಾಯಿಂಟ್ ಬಂದದ್ ನೋಡ್ರಿ, ಬಿಲ್ಲಾರ, ಇದು ನೆನ್ಪಿಟ್ಕೊಡ್ರಿ ಸ್ನೇಹಿತರೆ, ಎಕ್ಸ್ಪ್ಲೇನ್ದೊಳಗೆ ಕವರ್ ಆಗಿಲ್ರಿ. ಬಿಲ್ಲಾರನೆಂದು ಬರೆಯುತ್ತಾನೆ ಅಂತದಲ್ಲ, ಇದನ್ನ ನೆನ್ಪಿಟ್ಕೊಡ್ರಿ. ಅಮೋಘ ವರ್ಷನನ್ನ ಬಿಲ್ಲಾರನೆಂದು ಬರೆದವರು ಯಾರು ಅಂತ ಈ ರೀತಿ ಪ್ರಶ್ನೆ ಮುಂದೆ ಕೇಳಿದ್ರು ಕೇಳ್ಬೋದು. ಅದಕ್ಕೆ ಕಾರಣ ಏನು ಕೊಟ್ಟಾನ? 1ನೇ ಅಮೋಘ ವರ್ಷನು ರಾಷ್ಟ್ರಕೂಟರಲ್ಲೇ ಪ್ರಬಲ ವಿಜಯಶಾಲಿಯಾಗಿದ್ದನು ಅಂತ ಕೊಟ್ಟರು. ಆಪ್ಷನ್ ಎ ಸರಿಯಾದ ಉತ್ತರ ನೋಡ್ರಿ. ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಮತ್ತು ಆರ್ ಎಯ ಸರಿಯಾದ ವಿವರಣೆಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 35ನೇ ಪ್ರಶ್ನೆ, ಕೆಳಗೆ ನೀಡಲಾದ 2 ಹೇಳಿಕೆಗಳಲ್ಲಿ ಒಂದನ್ನು ಪ್ರತಿಪಾದನೆ ಅಂದ್ರೆ ಎ ಮತ್ತು ಇನ್ನೊಂದನ್ನ ಕಾರಣ ಆರ್ ಅಂತ ಸೂಚಿಸಲಾಗಿದೆ. ಪ್ರತಿಪಾದನೆ ಎ, ಅಮೋಘ ವರ್ಷನ ಆಳ್ವಿಕೆಯು ದೀರ್ಘವಾಗಿತ್ತು, ಆದರೆ ಇದು ಮಿಲಿಟರಿ ದೃಷ್ಟಿಕೋನದಿಂದ ಅದ್ಭುತವಲ್ಲ. ಈ ರೀತಿ ಪ್ರತಿಪಾದನೆ ಕೊಟ್ಟಾನ ಸ್ನೇಹಿತರೆ, ಎದೊಳಗೆ ಕೊಟ್ಟಾನ. ಅದಕ್ಕೆ ಕಾರಣ ಹೇಳ್ತಾನ, ಅವನು ಶೈವ ಮತ್ತು ವೈಷ್ಣವ ಧರ್ಮಗಳ ಅನುಯಾಯಿಯಾಗಿದ್ದನು ಅಂತ ಕೊಟ್ಟಾನ. ಮೇಲಿನ ಹೇಳಿಕೆಗಳ ಸನ್ನಿವೇಶದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಆತ ಶೈವ ಮತ್ತು ವೈಷ್ಣವ ಧರ್ಮಗಳ ಅನುಯಾಯಿಯಾಗಿದ್ದಾರೆ. ನಂತರ ಜೈನ ಧರ್ಮ ಮತಾಂತರಗೊಂಡು ದಿಗಂಬರ ಪಂಥದ ಅನುಯಾಯಿ ಆಗ್ತಾನೆ. ಮೊದಲು ಆತ ಶೈವ ಮತ್ತು ವೈಷ್ಣವ ಧರ್ಮಗಳ ಅನುಯಾಯಿ ಆಗಿದ್ದ. ಕಾರಣ ಕರೆಕ್ಟ್ ಅದ ಸ್ನೇಹಿತರೆ. ಆದ್ರೆ ಏನು ಕೊಟ್ಟನಲ್ಲ, ಅಮೋಘ ವರ್ಷನ ಆಳ್ವಿಕೆ ದೀರ್ಘವಾಗಿತ್ತು, ಕರೆಕ್ಟ್ ಅದ ಇದು. ಆದ್ರೆ ಇದು ಮಿಲಿಟರಿ ದೃಷ್ಟಿಕೋನದಿಂದ ಅದ್ಭುತವಲ್ಲ ಅಂತ ಅನ್ನೋದು ತಪ್ಪದ ಸ್ನೇಹಿತರೆ. ಇದು ಪ್ರತಿಪಾದನೆ ತಪ್ಪದ, ಆದ್ರೆ ಆ ಕಾರಣ ಕರೆಕ್ಟ್ ಅದ ಸ್ನೇಹಿತರೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಆರ್ ಸರಿಯಾಗಿದೆ ಆದರೆ ಎ ಸರಿಯಾಗಿಲ್ಲ. ಆರ್ ಕರೆಕ್ಟ್ ಅದ ಆದ್ರೆ ಎ ಕರೆಕ್ಟ್ ಇಲ್ಲ ಸ್ನೇಹಿತರೆ. ನೆಕ್ಸ್ಟ್ 36ನೇ ಪ್ರಶ್ನೆ, ಕೆಳಗಿನ ಯಾವ ಸಂತತಿಯನ್ನು ಅರಬ್ ಪ್ರವಾಸಿಗರು ಮಲ್ಲಿಕ್ ಅಲ್ ಮುಲ್ಕ್ ಅಂದ್ರೆ ರಾಜರುಗಳಿಗೆ ರಾಜರು ಅಂತ ಕರೆದಿದ್ದಾರೆ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ನೇಹಿತರೆ. ರಾಷ್ಟ್ರಕೂಟರಿಗೆ ಅರಬ್ ಪ್ರವಾಸಿಗರು ಮಲ್ಲಿಕ್ ಅಲ್ ಮುಲ್ಕ್ ಅಂದ್ರೆ ರಾಜರುಗಳಿಗೆ ರಾಜರು ಅಂತ ಕರೆದಿರುವಂಥದ್ದು ಸ್ನೇಹಿತರೆ. ಎಕ್ಸ್ಪ್ಲೇನ್ದೊಳಗೆ ಕವರ್ ಆಗಿಲ್ರಿ, ಇದನ್ನ ನೆನ್ಪಿಟ್ಟುಕೊಳ್ರಿ. ಮಲ್ಲಿಕ್ ಅಲ್ ಮುಲ್ಕ್ ರಾಜರುಗಳಿಗೆ ರಾಜರು, ಇದರ ಅರ್ಥ ಎಲ್ಲಾ ಸಾರ್ವಭೌಮತ್ವದ ಮಾಲೀಕರು ಅಂತ ಆಗ್ತದ. ಎಲ್ಲಾ ಸೃಷ್ಟಿಯನ್ನ ಹೊಂದಿರುವವನು ಮತ್ತು ಎಲ್ಲಾ ಸೃಷ್ಟಿಯನ್ನ ಆಳುವವನು ಅಂತ ಅರ್ಥ ಆಗ್ತದ. ಅರಬ್ ಪ್ರವಾಸಿಗರು ರಾಷ್ಟ್ರಕೂಟರನ್ನ ಮಲ್ಲಿಕ್ ಅಲ್ ಮುಲ್ಕ್ ಅಂತ ಕರೆದಿರ್ತಕ್ಕಂಥದ್ದು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ 37ನೇ ಪ್ರಶ್ನೆ, ಪ್ರಸಿದ್ಧ ಜೈನ ಪಂಡಿತನಾದ ಜಿನಸೇನನು ಈ ಕೆಳಗಿನ ಯಾವ ದೊರೆಯ ಆಸ್ಥಾನದಲ್ಲಿದ್ದನು? ಬಹಳ ಸಿಂಪಲ್ ಪ್ರಶ್ನೆ ಅದ ಸ್ನೇಹಿತರೆ, ಉತ್ತರ ಟಿಕ್ ಮಾಡ್ಕೊಡ್ರಿ. ನೆಕ್ಸ್ಟ್ 38ನೇ ಪ್ರಶ್ನೆ, ಕೆಳಗೆ ನೀಡಲಾದ 2 ಹೇಳಿಕೆಗಳಲ್ಲಿ ಒಂದನ್ನು ಪ್ರತಿಪಾದನೆ ಎ ಮತ್ತು ಇನ್ನೊಂದನ್ನ ಕಾರಣ ಆರ್ ಎಂದು ಸೂಚಿಸಲಾಗಿದೆ. ಎ ಏನ್ ಕೊಟ್ಟಾನ್ರಿ? ಅಮೋಘ ವರ್ಷನ ಆಳ್ವಿಕೆಯು ದೀರ್ಘವಾಗಿತ್ತು, ಆದರೆ ಇದು ಆಗ್ಲೇ ಇದು ಕವರ್ ಆಗೈತ್ರಿ. ಪ್ರಶ್ನೆ ಮತ್ತೊಮ್ಮೆ ರಿಪೀಟ್ ಆಗ್ಯದ ಸ್ನೇಹಿತರೆ. ನೆಕ್ಸ್ಟ್ 2ನೇ ಕೃಷ್ಣ, ಈತ ಕ್ರಿಸ್ತ ಶಕ 880ರಿಂದ 914ರವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಈ 2ನೇ ಕೃಷ್ಣ ಅಮೋಘ ವರ್ಷ ನೃಪತುಂಗನ ಮಗ ಸ್ನೇಹಿತರೆ. ಈತನ ಗುರು ಅಂದ್ರೆ ಈ 2ನೇ ಕೃಷ್ಣನ ಗುರು ಗುಣಭದ್ರ ಸ್ನೇಹಿತರೆ. ನೋಡ್ರಿ, ಅಮೋಘ ವರ್ಷ ನೃಪತುಂಗನ ಗುರು ಯಾರಾಗಿದ್ರು? ಜಿನಸೇನಾಚಾರ್ಯರಾಗಿದ್ರು. ಜಿನಸೇನಾಚಾರ್ಯರು. ಓಕೆ ರೀ, ಜಿನಸೇನಾಚಾರ್ಯರಾಗಿದ್ರು. ಜಿನಸೇನಾಚಾರ್ಯರ ಶಿಷ್ಯನೇ ಈ ಗುಣಭದ್ರ. ಈ ಗುಣಭದ್ರನೇ ಅಮೋಘ ವರ್ಷ ನೃಪತುಂಗನ ಮಗನಾಗಿರ್ತಕ್ಕಂಥ 2ನೇ ಕೃಷ್ಣನ ಗುರುವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಈ ಜಿನಸೇನಾಚಾರ್ಯರ ಶಿಷ್ಯ ಯಾರೇ? ಗುಣಭದ್ರ. ಈ ಗುಣಭದ್ರ ಏನದನಲ್ರಿ, ಈತ 2ನೇ ಕೃಷ್ಣ ಅಂದ್ರೆ ಅಮೋಘ ವರ್ಷ ನೃಪತುಂಗನ ಮಗನ ಗುರುವಾಗಿದ್ದ ಸ್ನೇಹಿತರೆ. ನೆಕ್ಸ್ಟ್, ಈತ ತನ್ನ ಜೀವಿತದ ಬಹುಪಾಲು ಯುದ್ಧಗಳಲ್ಲಿ ಸೋಲನ್ನೇ ಕಂಡಿರ್ತಕ್ಕಂಥದ್ದು ಸ್ನೇಹಿತರೆ. ಈ 2ನೇ ಕೃಷ್ಣ
ಜೀವಿತದ ಬಹುಪಾಲು ಯುದ್ಧಗಳಲ್ಲಿ ಸೋಲನ್ನೇ ಕಂಡಿರ್ತಕ್ಕಂಥದ್ದು. ಕ್ರಿಸ್ತಶಕ 911ರಲ್ಲಿ ವಲ್ಲಾಳ ಕದನದಲ್ಲಿ ಚೋಳರ ದೊರೆ ಪರಾಂತಕನಿಂದ ಸೋಲ್ತಾನ್ರಿ. ಮುಂದೆ ಗುರ್ಜರ ಪ್ರತಿಹಾರರ ಅರಸ ಭೋಜನಿಂದ ನರ್ಮದಾ ನದಿ ಕದನದಲ್ಲಿ ಸೋಲ್ತಾನ. ಈತನ ಆಡಳಿತದ ಅವಧಿಯಲ್ಲಿ ವೆಂಗಿ ಚಾಲುಕ್ಯರ 3ನೇ ವಿಕ್ರಮಾದಿತ್ಯ ಮಾನ್ಯಕೇಟವನ್ನು ಆಕ್ರಮಿಸ್ತಾನ. ಈ ರೀತಿ ಈತನ ಜೀವನದ ಬಹುಪಾಲು ಯುದ್ಧಗಳಲ್ಲಿ ಸೋಲನ್ನೇ ಕಂಡಿರ್ತಕ್ಕಂಥದ್ದು ಸ್ನೇಹಿತರೆ. ಈತ ಅಂದ್ರೆ 2ನೇ ಕೃಷ್ಣ ಚೋಳರ ಮನೆತನದ 1ನೇ ಆದಿತ್ಯನಿಗೆ ತನ್ನ ಮಗಳನ್ನ ವಿವಾಹ ಮಾಡಿ ಕೊಡ್ತಾನ ಸ್ನೇಹಿತರೆ, ಮದುವೆ ಮಾಡಿ ಕೊಡ್ತಾನ. ಈತನನ್ನ ತನ್ನ ಮಗ ಜಗತ್ತುಂಗನಿಗೆ ಛೇದಿಯ ಶಂಕರಗಣನ ಮಕ್ಕಳಾದ ಲಕ್ಷ್ಮಿ ಮತ್ತು ಗೋವಿಂದಾಂಬೆಯರನ್ನ ವಿವಾಹ ಮಾಡಿಸ್ತಾನ. 2ನೇ ಕೃಷ್ಣನ ಮಗ ಜಗತ್ತುಂಗ ಸ್ನೇಹಿತರೆ. ಈ ಜಗತ್ತುಂಗನಿಗೆ ಛೇದಿಯ ಶಂಕರಗಣನ ಮಕ್ಕಳಾದ ಲಕ್ಷ್ಮಿ ಮತ್ತು ಗೋವಿಂದಾಂಬೆಯರ ಜೊತೆ ವಿವಾಹ ಮಾಡಿಸ್ತಾನ ಸ್ನೇಹಿತರೆ. ಈತನಿಗೆ ಅಕಾಲ ವರ್ಷ ಶುಭತುಂಗ ಅಂತನ್ನೋ ಬಿರುದುಗಳಿದ್ದು. 2ನೇ ಕೃಷ್ಣ ಜೀವಿಸಿದ್ದಾಗಲೇ ಆತನ ಮಗನಾದ ಜಗತ್ತುಂಗ ಮರಣ ಹೊಂದುತ್ತಾನೆ ಸ್ನೇಹಿತರೆ. ಆತನ ಮಗನಾದ ಜಗತ್ತುಂಗ ಮರಣ ಹೊಂದುತ್ತಾನ. ಆದ್ರಿಂದ ಮೊಮ್ಮಗನಾದ ಇಂದ್ರ ರಾಷ್ಟ್ರಕೂಟರ ರಾಜನಾಗ್ತಾನ. 2ನೇ ಕೃಷ್ಣನ ಮೊಮ್ಮಗನಾದ ಇಂದ್ರ ರಾಷ್ಟ್ರಕೂಟರ ರಾಜನಾಗ್ತಾನ್ರಿ. ಇಂದ್ರ ಈತನಿಗೆ 3ನೇ ಇಂದ್ರ ಅಂತ ಕರೀತಾರ. ಈತ ಕ್ರಿಸ್ತಶಕ 914ರಿಂದ 928ರವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಈತ 2ನೇ ಕೃಷ್ಣನ ಮೊಮ್ಮಗ, ಆಮೇಲೆ ಜಗತ್ತುಂಗನ ಮಗ ಸ್ನೇಹಿತರೆ. ಈತ ಉತ್ತರ ಭಾರತದ ಮೇಲೆ ದಂಡಯಾತ್ರೆ ಕೈಗೊಳ್ತಾನೆ ಸ್ನೇಹಿತರೆ. 3ನೇ ಇಂದ್ರ ಉತ್ತರ ಭಾರತದ ಮೇಲೆ ದಂಡಯಾತ್ರೆ ಕೈಗೊಳ್ತಾನೆ. ಈ ರೀತಿ ಉತ್ತರ ಭಾರತದ ಮೇಲೆ ದಂಡಯಾತ್ರೆ ಕೈಗೊಂಡ 3ನೇ ರಾಷ್ಟ್ರಕೂಟ ಅರಸ ಸ್ನೇಹಿತರೆ. ಇನ್ನ ಇಬ್ರು ಯಾರ್ಯಾರು ಅಂತಂದ್ರೆ ಧ್ರುವ ಸ್ನೇಹಿತರೆ. ಧ್ರುವ ಮತ್ತು 3ನೇ ಗೋವಿಂದ, ಇವರಿಬ್ರು ಉತ್ತರ ಭಾರತದ ಮೇಲೆ ದಂಡಯಾತ್ರೆ ಕೈಗೊಂಡ ರಾಷ್ಟ್ರಕೂಟ ಅರಸರು. ಈ ಪಟ್ಟಿಗೆ 3ನೇ ಇಂದ್ರ ಕೂಡ ಸೇರ್ತಾನೆ. ಈ 3ನೇ ಇಂದ್ರನು ಕೂಡ ಉತ್ತರ ಭಾರತದ ಮೇಲೆ ದಂಡಯಾತ್ರೆ ಕೈಗೊಳ್ತಾನ. ದಂಡಯಾತ್ರೆ ಕೈಗೊಂಡು ಪ್ರತಿಹಾರರ ಗುರ್ಜರನ್ನ ಸೋಲಿಸ್ತಾನ. ಅಂದ್ರೆ ಅಲ್ಲಿ ಮಹಿಪಾಲ ಅಂತ ನಾವು ಆಳ್ವಿಕೆ ಮಾಡ್ತಿರ್ತಾನ. ಈತನನ್ನ ಸೋಲಿಸಿ ಕನೋಜನ್ನ ವಶಪಡಿಸಿಕೊಳ್ತಾನ ಸ್ನೇಹಿತರೆ. ಈ ಗುರ್ಜರನ್ನ ಸೋಲಿಸುವುದಕ್ಕಾಗಿ ವೆಮುಲವಾಡದ ಚಾಲುಕ್ಯ ರಾಜ 2ನೇ ನರಸಿಂಹ ಇಂದ್ರನಿಗೆ ಸಹಾಯ ಮಾಡ್ತಾನ ಸ್ನೇಹಿತರೆ. ನೆಕ್ಸ್ಟ್ ಬಾಣರನ್ನ ಸೋಲಿಸ್ತಾನ. ಆಂಧ್ರ ಮಂಡಲದ ಪಶ್ಚಿಮ ಭಾಗ ಆಳ್ವಿಕೆ ಮಾಡ್ತಿರ್ತಾರೆ ಈ ಬಾಂಡ್ರನ್ನು ಕೂಡ ಸೋಲಿಸ್ತಾನ. ನೆಕ್ಸ್ಟ್ ವೆಂಗಿ ಚಾಲುಕ್ಯರ ಅರಸ 3ನೇ ವಿಜಯಾದಿತ್ಯನನ್ನ ವೀರಾಪುರಿ ಅಂತನ್ನೋ ಕದನದಲ್ಲಿ ಸೋಲಿಸ್ತಾನ. ನೆಕ್ಸ್ಟ್ ಈತನು 400 ಹಳ್ಳಿಗಳನ್ನ ಬ್ರಾಹ್ಮಣರಿಗೂ ಮತ್ತು ದೇವಾಲಯಗಳಿಗೂ ದಾನ ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. ಈ 3ನೇ ಇಂದ್ರ 400 ಹಳ್ಳಿಗಳನ್ನ ಬ್ರಾಹ್ಮಣರಿಗೂ ಮತ್ತು ದೇವಾಲಯಗಳಿಗೆ ದಾನವಾಗಿ ಕೊಟ್ಟಿರ್ತಕ್ಕಂಥದ್ದು. ಈ 3ನೇ ಇಂದ್ರನಿಗೆ ನಿತ್ಯ ವರ್ಷ ಮತ್ತು ರಟ್ಟ ಕಂದರ್ಪ ಅಂತನ್ನೋ ಬಿರುದುಗಳಿದ್ದು ಸ್ನೇಹಿತರೆ. ಈತ ಕಲಚೂರಿ ಮನೆತನದ ಅಮ್ಮಣ ದೇವನ ಮಗಳಾದ ವಿಜಾಂಬೆ ಜೊತೆ ಮದುವೆಯಾಗ್ತಾನ. ಈ 3ನೇ ಇಂದ್ರನ ಮಡದಿ ಹೆಸರೇನ್ರಿ ವಿಜಾಂಬೆ. ಇವಳು ಕಲಚೂರಿ ಮನೆತನದವಳು ಸ್ನೇಹಿತರೆ. ಓಕೆ ರೀ. ಈತನಿಗೆ 2ನೇ ಅಮೋಘ ವರ್ಷ ಮತ್ತು 4ನೇ ಗೋವಿಂದ ಅಂತನ್ನೋ ಇಬ್ರು ಗಂಡು ಮಕ್ಕಳು ಇರ್ತಾರೆ. ಈ 3ನೇ ಇಂದ್ರನಿಗೆ 2ನೇ ಅಮೋಘ ವರ್ಷ 4ನೇ ಗೋವಿಂದ ಅಂತನ್ನೋ ಇಬ್ರು ಗಂಡು ಮಕ್ಕಳು ಇರುವಂತದ್ದು. 2ನೇ ಅಮೋಘ ವರ್ಷ ಕ್ರಿಸ್ತಶಕ 929ರಿಂದ 930ರವರೆಗೆ ಆಳ್ವಿಕೆ ಮಾಡ್ತಾನ. ಈತನ ನಂತರ 4ನೇ ಗೋವಿಂದ ಕ್ರಿಸ್ತಶಕ 930ರಿಂದ 936ರವರೆಗೆ ಆಳ್ವಿಕೆ ಮಾಡ್ತಾನೆ ಸ್ನೇಹಿತರೆ. 4ನೇ ಗೋವಿಂದನ ನಂತರ 3ನೇ ಗೋವಿಂದನ ಮಲ ಸೋದರನಾದ ಮುಮ್ಮುಡಿ ಅಮೋಘ ವರ್ಷ ಅಧಿಕಾರಕ್ಕೆ ಬರ್ತಾನ. ಅಂದ್ರೆ 3ನೇ ಅಮೋಘ ವರ್ಷ ಅಧಿಕಾರಕ್ಕೆ ಬರ್ತಾನ. ಈತ ಕ್ರಿಸ್ತಶಕ 936ರಿಂದ 939ರವರೆಗೆ ಆಳ್ವಿಕೆ ನಡೆಸ್ತಾನ. ಇವರೆಲ್ಲರೂ ದುರ್ಬಲ ಅರಸರು ಸ್ನೇಹಿತರೆ. ಹೋಗಿರಿ. ತ್ರಿಪುರದ ರಾಜಕುಮಾರಿ ಕುಂದಾದೇವಿ ಈತನ ಮಡದಿಯಾಗಿದ್ದಳು ಸ್ನೇಹಿತರೆ. ಯಾರದ್ರಿ? ಈ 3ನೇ ಅಮೋಘ ವರ್ಷ ಅಥವಾ ಮುಮ್ಮುಡಿ ಅಮೋಘ ವರ್ಷನ ಮಡದಿಯಾಗಿದ್ದಳು. ಈತನಿಗೆ ಕೃಷ್ಣ, ಕೊಟ್ಟಿಗ, ಜಗತ್ತುಂಗ ಮತ್ತು ನಿರುಪಮ ಅಂತನ್ನೋ 4 ಜನ ಗಂಡು ಮಕ್ಕಳಿದ್ರು. ಈತನ ಮರಣದ ನಂತರ ಅಂದ್ರೆ ಮುಮ್ಮುಡಿ ಅಮೋಘ ವರ್ಷನ ಮರಣದ ನಂತರ ಆತನ ಹಿರಿಯ ಮಗನಾದ ಮುಮ್ಮುಡಿ ಕೃಷ್ಣ ಅಧಿಕಾರಕ್ಕೆ ಬರ್ತಾನ ಸ್ನೇಹಿತರೆ. ಇದಿಷ್ಟು 3ನೇ ಇಂದ್ರನ ಕುರಿತು ಮಾಹಿತಿಯಾಗಿತ್ತು. ನೆಕ್ಸ್ಟ್ 39ನೇ ಪ್ರಶ್ನೆ. ಕೆಳಗಿನ ಯಾವ ರಾಷ್ಟ್ರಕೂಟ ದೊರೆ ಪ್ರತಿಹಾರ ರಾಜ ಮಹಿಪಾಲನನ್ನು ಸೋಲಿಸಿದ್ದನು ಅಂತ ಪ್ರಶ್ನೆ ಕೇಳ್ಯಾರ. ಉತ್ತರ ಟಿಕ್ ಮಾಡ್ಕೊಳ್ರಿ ಸ್ನೇಹಿತರೆ. ನೆಕ್ಸ್ಟ್ 3ನೇ ಕೃಷ್ಣ ಸ್ನೇಹಿತರೆ. ಈತ ಕ್ರಿಸ್ತಶಕ 939ರಿಂದ 967ರವರೆಗೆ
ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಈ ಮೂರನೇ ಕೃಷ್ಣ ರಾಷ್ಟ್ರಕೂಟ ಸಂತತಿಯ ಅಥವಾ ರಾಷ್ಟ್ರಕೂಟ ರಾಜಮನೆತನದ ಕೊನೆಯ ಪ್ರಸಿದ್ಧ ಅರಸ ಸ್ನೇಹಿತರೆ. ಈತನ ಆಳ್ವಿಕೆ ಮುಗಿದ ಮೇಲೆ ರಾಷ್ಟ್ರಕೂಟ ಸಾಮ್ರಾಜ್ಯ ಅವನತಿ ಹೊಂದುತ್ತದೆ. ಓಕೆ ರೀ. ಮೂರನೇ ಕೃಷ್ಣನ ಕುರಿತು ಮಾಹಿತಿ ನೋಡೋಣ ಸ್ನೇಹಿತರೆ. ಈತನಿಗೆ ಕನ್ನರ, ಕಂದಾರ ಅಂತ ಇತರೆ ಹೆಸರುಗಳಿದ್ದು. ಮೂರನೇ ಕೃಷ್ಣನಿಗೆ ಕನ್ನರ, ಕಂದಾರ ಅಂತ ಇತರೆ ಹೆಸರುಗಳಿದ್ದು ಸ್ನೇಹಿತರೆ. ಈತ ಗಂಗರ ದೊರೆ ಎರಡನೇ ಭೂತಗನ ಸಹಾಯದಿಂದ ಚೋಳರನ್ನ ಕ್ರಿಸ್ತಶಕ 959ರಲ್ಲಿ ತಕ್ಕೋಲಂ ಅಂತನ್ನೋ ಕದನದಲ್ಲಿ ಸೋಲಿಸ್ತಾನೆ ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್, ಇದ್ರ ಮೇಲೆ ಪ್ರಶ್ನೆ ಕೇಳ್ಯಾರಿ. ಮೂರನೇ ಕೃಷ್ಣ ಗಂಗರ ದೊರೆ ಎರಡನೇ ಭೂತಗನ ಸಹಾಯ ತಗೊಳ್ತಾನ. ಈತನ ಸಹಾಯದಿಂದ ಚೋಳರನ್ನ ಕ್ರಿಸ್ತಶಕ 959ರಲ್ಲಿ ತಕ್ಕೋಲಂ ಅಂತನ್ನೋ ಕದನದಲ್ಲಿ ಸೋಲಿಸ್ತಾನ ಸ್ನೇಹಿತರೆ. ಈ ಕದನದಲ್ಲಿ ಮೂರನೇ ಕೃಷ್ಣ ಮತ್ತು ಭೂತಗನ ಪಡೆ ಚೋಳ ರಾಜ ಪರಾಂತಕ ಮತ್ತು ಆತನ ಮಗ ರಾಜಾದಿತ್ಯನನ್ನ ಸೋಲಿಸಲಾಗ್ತದೆ. ಈ ಘಟನೆ ಆತಕೂರು ಶಾಸನದಿಂದ ತಿಳಿದು ಬರ್ತಾದ ಸ್ನೇಹಿತರೆ. ಅಂದ್ರೆ ಈ ಮೂರನೇ ಕೃಷ್ಣ ಮತ್ತು ಎರಡನೇ ಭೂತಕ ಇಬ್ರು ಸೇರಿ ಚೋಳರನ್ನ ಸೋಲಿಸಿದ್ದರ ಕುರಿತು ಯಾವ ಶಾಸನದಿಂದ ತಿಳಿದು ಬರ್ತಾದ ಅಂತಂದ್ರೆ ಅದು ಆತಕೂರು ಶಾಸನದಿಂದ ತಿಳಿದು ಬರ್ತಾದ ಸ್ನೇಹಿತರೆ. ಈ ಭೂತುಗ, ಗಂಗರ ಅರಸ ಭೂತುಗ ಚೋಳರ ಯುವರಾಜನಾಗಿರ್ತಕ್ಕಂಥ ರಾಜಾದಿತ್ಯನನ್ನ ಮತ್ತು ಅವನ ಆನೆಯನ್ನ ಕೊಂದು ಹಾಕ್ತಾನ ಸ್ನೇಹಿತರೆ. ಈ ವಿಜಯದಲ್ಲಿ ಸಾಹಸ ಮೆರೆದ ಕೃಷ್ಣನ ಬಲಗೈಯಂತಿದ್ದ ಭೂತುಗನಿಗೆ ಮೂರನೇ ಕೃಷ್ಣನು ಬನವಾಸಿ 12,000, ಬೆಳವಳ 300, ಪುಲಿಗೆರೆ, ಕಿಸುನಾಡು 70, ಬಾಗೇನಾಡು 70 ಎಂಬ ಪ್ರಾಂತ್ಯಗಳ ರಾಜ್ಯಪಾಲತ್ವ ನೀಡಿ ಗೌರವಿಸ್ತಾನ ಸ್ನೇಹಿತರೆ. ನೆಕ್ಸ್ಟ್, ಕಂಚಿಯಿಂದ ತಂಗಾವೂರಿನವರೆಗೆ ಚೋಳ ರಾಜ್ಯವನ್ನ ವಶಪಡಿಸಿಕೊಳ್ತಾನ. ಕಂಚಿಯಿಂದ ತಂಗಾವೂರಿನವರೆಗೆ ಚೋಳ ರಾಜ್ಯವನ್ನ ವಶಪಡಿಸಿಕೊಳ್ತಾನ. ಈ ರೀತಿ ಚೋಳ ರಾಜ್ಯವನ್ನ ವಶಪಡಿಸಿಕೊಂಡು ಕಂಚಿಯಂ ತಂಜಯಂ ಕೊಂಡ ಅಂದ್ರೆ ಕಂಚಿಯ ಕೊಂಡ ಅಂತನ್ನೋ ಬಿರುದನ್ನ ಪಡೆದುಕೊಳ್ತಾನೆ ಸ್ನೇಹಿತರೆ. ಈ ತಕ್ಕೋಲಂ ಅಂತನ್ನೋ ಕದನದ ವಿಜಯದ ನೆನಪಿಗಾಗಿ ಮೂರನೇ ಕೃಷ್ಣ ರಾಮೇಶ್ವರದಲ್ಲಿ ಕೃಷ್ಣೇಶ್ವರ ಮತ್ತು ಗಂಡ ಮಾರ್ತಂಡಾದಿತ್ಯ ಅಂತನ್ನೋ ದೇವಾಲಯಗಳನ್ನ ನಿರ್ಮಾಣ ಮಾಡ್ತಾನ. ಅದೇ ರೀತಿ ಅಲ್ಲೊಂದು ವಿಜಯ ಸ್ತಂಭವನ್ನ ನಿರ್ಮಿಸ್ತಾನ ಸ್ನೇಹಿತರೆ. ನೆಕ್ಸ್ಟ್, ಗಂಗರ ಮಾರಸಿಂಹ ಅಂದ್ರೆ ಈತ ಭೂತಗನ ಮಗ ಸ್ನೇಹಿತರೆ. ಈ ಗಂಗರ ಮಾರಸಿಂಹನ ನೇತೃತ್ವದಲ್ಲಿ ಉತ್ತರಕ್ಕೆ ಸೇನೆ ಕಳಿಸ್ತಾನ. ಕೃಷ್ಣನ ಸೇನೆಗಳು ಮಾಳ್ವದ ಮೇಲೆ ದಾಳಿ ಮಾಡಿ ಪಾರಮಾರರ ದೊರೆ ಹರ್ಷಿಯಾಂಕನನ್ನ ಸೋಲಿಸಿ ಮಾಳ್ವವನ್ನು ವಶಪಡಿಸಿಕೊಳ್ತಾವ ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್, ಇದ್ರ ಮೇಲೇನು ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಮೂರನೇ ಕೃಷ್ಣ ಏನ್ ಮಾಡ್ತಾನ್ರಿ, ಭೂತಗನ ಮಗನಾದ ಮಾರಸಿಂಹ, ಗಂಗರ ಅರಸ ಭೂತಗನ ಮಗನಾದ ಮಾರಸಿಂಹನ ನೇತೃತ್ವದಲ್ಲಿ ಉತ್ತರ ಭಾರತಕ್ಕೆ ಸೇನೆ ಕಳಿಸ್ತಾನ್ರಿ. ಸೇನೆ ಕಳುಹಿಸಿ ಮಾಳ್ವದ ಮೇಲೆ ದಾಳಿ ಮಾಡ್ತಾನ. ಆ ಮಾಳ್ವ ಪ್ರದೇಶ ಪಾರಮಾರರ ಆಳ್ವಿಕೆ ಮಾಡ್ತಿರ್ತಾರ. ಅಂದ್ರೆ ಪಾರಮಾರರ ದೊರೆ ಹರ್ಷಿಯಾಂಕ ಆಳ್ವಿಕೆ ಮಾಡ್ತಿರ್ತಾನ. ಆ ಹರ್ಷಿಯಾಂಕನನ್ನ ಸೋಲಿಸ್ತಾನ. ಸೋಲಿಸಿ ಮಾಳ್ವವನ್ನು ವಶಪಡಿಸಿಕೊಳ್ತಾರ ಸ್ನೇಹಿತರೆ. ಮಧ್ಯಪ್ರದೇಶದ ಜಬ್ಬಲಪುರ ಬಳಿಯ ಜೂರಾ ಅಂತನ್ನೋಲ್ಲಿ ದೊರೆತಿರ್ತಕ್ಕಂಥ ಮೂರನೇ ಕೃಷ್ಣನ ಶಾಸನ ಈ ಮೇಲ್ಕಂಡ ವಿಜಯಗಳನ್ನ ಕುರಿತು ಮಾಹಿತಿ ನೀಡುತ್ತದೆ. ಅಂದ್ರೆ ಈ ಪಾರಮಾರರ ದೊರೆ ಹರ್ಷಿಯಾಂಕನನ್ನ ಸೋಲಿಸಿದ್ದರ ಕುರಿತು ಈ ಜೂರಾ ಶಾಸನದಲ್ಲಿ ಉಲ್ಲೇಖ ಇರುವಂತದ್ದು ಸ್ನೇಹಿತರೆ. ಈತನ ಕಾಲದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಅನೇಕ ಗ್ರಂಥಗಳ ರಚನೆಗೊಂಡವು ಸ್ನೇಹಿತರೆ. ಮೂರನೇ ಕೃಷ್ಣನ ಕಾಲದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಸಾಹಿತ್ಯ ಬೆಳವಣಿಗೆಯಾಗಿರ್ತಕ್ಕಂಥದ್ದು. ಉಭಯ ಕವಿ ಚಕ್ರವರ್ತಿ ಅಂತನ್ನೋ ಬಿರುದು ಹೊಂದಿರತಕ್ಕಂಥ ಪೊನ್ನ ಇವನ ಆಸ್ಥಾನದ ಕವಿಯಾಗಿದ್ದರು. ಅಂದ್ರೆ ಮೂರನೇ ಕೃಷ್ಣನ ಆಸ್ಥಾನದ ಕವಿಯಾಗಿದ್ದ. ಕನ್ನಡದ ಪ್ರಸಿದ್ಧ ಕವಿಯಾದ ಪಂಪ ವೆಮುಲವಾಡ ಅರಿಕೇಸರಿಯ ಆಸ್ಥಾನದಲ್ಲಿದ್ದನು ಸ್ನೇಹಿತರೆ. ಈ ವೆಮುಲವಾಡ ರಾಷ್ಟ್ರಕೂಟ ಸಾಮ್ರಾಜ್ಯದ ಸಾಮಂತ ಅರಸರಾಗಿದ್ದರು ಸ್ನೇಹಿತರೆ. ಸಾಮಂತ ರಾಜಮನೆತನವಾಗಿತ್ತು. ಆ ವೆಮುಲವಾಡದ ಅರಿಕೇಸರಿಯ ಆಸ್ಥಾನದಲ್ಲಿ ಪಂಪ ಆಶ್ರಯದಾತನಾಗಿದ್ದ. ಮೂರನೇ ಕೃಷ್ಣ ಶ್ರೀಶೈಲ ಮತ್ತು ಕಂಚಿಯ ಅನೇಕ ದೇವಾಲಯಗಳಿಗೆ ದಾನ ನೀಡಿರ್ತಕ್ಕಂಥದ್ದು. ಈತನಿಗೆ ಅಕಾಲ ವರ್ಷ ಅಂತನ್ನು ಬೆರೆದಿತ್ತು. ಅಂದ್ರೆ ಮೂರನೇ ಕೃಷ್ಣನಿಗೆ ಅಕಾಲ ವರ್ಷ ಅಂತನ್ನು ಬೆರೆದಿತ್ತು ಸ್ನೇಹಿತರೆ. ಕ್ರಿಸ್ತಶಕ 967ರಲ್ಲಿ ಮೂರನೇ ಕೃಷ್ಣ ಮರಣ ಹೊಂದುತ್ತಾನ. ಈತನ ನಂತರ ಈತನ ತಮ್ಮ ಆಳ್ವಿಕೆಗೆ ಬರ್ತಾನ ಸ್ನೇಹಿತರೆ. ಮೂರನೇ ಕೃಷ್ಣನ ತಮ್ಮ ಆಳ್ವಿಕೆಗೆ ಬರ್ತಾನ.
ಈತನ ನಂತರ ಆತನ ತಮ್ಮನ ಮಗನಾದ ಕರ್ಕ ಅಧಿಕಾರಕ್ಕೆ ಬರ್ತಾನ ಸ್ನೇಹಿತರೆ. ಈ ಕರ್ಕ ದುರ್ಬಲ ರಾಜನಾಗಿದ್ದ. ಕ್ರಿಸ್ತಶಕ 973ರಲ್ಲಿ ಚಾಲುಕ್ಯರ ದೊರೆ ಎರಡನೇ ತೈಲಪ ಇಮ್ಮಡಿ ಕರ್ಕನನ್ನ ಸೋಲಿಸ್ತಾನ. ಅಂದ್ರೆ ಇಮ್ಮಡಿ ತೈಲಪ ಇಮ್ಮಡಿ ಕರ್ಕನನ್ನ ಸೋಲಿಸಿ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನ ಕೊನೆಗಾಣಿಸಿ ಕಲ್ಯಾಣ ಚಾಲುಕ್ಯ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕ್ತಾನೆ. ಇದಿಷ್ಟು ಮೂರನೇ ಕೃಷ್ಣನ ಕುರಿತು ಮಾಹಿತಿ. ನೆಕ್ಸ್ಟ್ 40ನೇ ಪ್ರಶ್ನೆ, ರಾಷ್ಟ್ರಕೂಟರ ಈ ಕೆಳಗಿನ ಯಾವ ದೊರೆಯು ಕಂಚಿಯ ಕೊಂಡ ಎಂಬ ಬಿರುದನ್ನ ಹೊಂದಿದ್ದನು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆನ್ಸರ್ ಎಲ್ಲರಿಗೆ ಗೊತ್ತದ ಅಂತ ಅನ್ಕೊಳ್ತೀನಿ. ಆನ್ಸರ್ ಟಿಕ್ ಮಾಡ್ಕೊಳ್ರಿ ಸ್ನೇಹಿತರೆ. ನೆಕ್ಸ್ಟ್ 41ನೇ ಪ್ರಶ್ನೆ, ಪಾರಮಾರರ ದೊರೆ ಹರ್ಷಿಯಾಂಕನ ವಿರುದ್ಧ ಮಾಳ್ವದ ಮೇಲೆ ದಾಳಿ ಮಾಡಿ ಉಜ್ಜಯಿನಿ ವಶಪಡಿಸಿಕೊಂಡ ರಾಷ್ಟ್ರಕೂಟ ಅರಸನಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಪಾರಮಾರರ ದೊರೆ ಹರ್ಷಿಯಾಂಕನ ವಿರುದ್ಧ ಮಾಳ್ವದ ಮೇಲೆ ದಾಳಿ ಮಾಡಿದವ್ರು ಯಾರು? ದಾಳಿ ಮಾಡಿ ಈ ಹರ್ಷಿಯಾಂಕನನ್ನ ಸೋಲಿಸ್ತಾರೆ. ಸೋಲಿಸಿ ಮಾಳ್ವದ ಪ್ರದೇಶಗಳನ್ನ, ಅದರೊಳಗೆ ಉಜ್ಜಯಿನಿ ಕೂಡ ಬರ್ತದೆ, ಅದನ್ನು ವಶಪಡಿಸಿಕೊಳ್ತಾರೆ. ಆ ವಶಪಡಿಸಿಕೊಂಡಿರ್ತಕ್ಕಂಥ ಅರಸ ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಆಲ್ರೆಡಿ ಎಕ್ಸ್ಪ್ಲೇನ್ದೊಳಗೆ ಇದೆಲ್ಲ ಕವರ್ ಮಾಡೀನಿ ಸ್ನೇಹಿತರೆ. ನೆಕ್ಸ್ಟ್ 42ನೇ ಪ್ರಶ್ನೆ, ಚೋಳ ಅರಸ ಪರಾಂತಕನಿಂದ ತಕ್ಕೋಲಂ ಕದನದಲ್ಲಿ ಗೆದ್ದ ರಾಷ್ಟ್ರಕೂಟ ದೊರೆ ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ನೆಕ್ಸ್ಟ್ 43ನೇ ಪ್ರಶ್ನೆ, ತಕ್ಕೋಲಂ ಕದನದ ಪರಿಣಾಮಗಳೇನು? ಈ ತಕ್ಕೋಲಂ ಅಂತನ್ನೋ ಕದನದ ಪರಿಣಾಮಗಳೇನಾದವು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಒಂದನೇದು, ಮೂರನೇ ಕೃಷ್ಣನು ದಕ್ಷಿಣದಲ್ಲಿ ಅಧಿಕಾರಯುಕ್ತವಾಗಿ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಂಡನು. ಎರಡನೇದು, ರಾಜಾದಿತ್ಯ ಚೋಳನನ್ನು ಎರಡನೇ ಭೂತುಗನು ಕೊಂದು ಹಾಕಿದ. ಮೂರನೇದು, ಚೋಳ ಸಾಮ್ರಾಜ್ಯವು ಬಲವಾದ ಪೆಟ್ಟು ತಿಂದಿತ್ತು ಮತ್ತು ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡಂತಾಯಿತು. ನಾಲ್ಕನೇದು, ಚೋಳರು ರಾಷ್ಟ್ರಕೂಟರ ಪಕ್ಷವನ್ನ ಸೇರಿದ್ರು ಅಂತ ಹೇಳಿಕೆಗಳು ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. ಇಲ್ಲಿ ಕೆಳಗೆ ಸಂಕೇತಗಳು ಕೊಟ್ಟರ ಈ ಸಂಕೇತಗಳ ಮೂಲಕ ಸರಿಯಾದ ಉತ್ತರ ಗುರುತಿಸ್ಬೇಕು ಸ್ನೇಹಿತರೆ. ಮೂರನೇ ಕೃಷ್ಣ ದಕ್ಷಿಣದಲ್ಲಿ ಅಧಿಕಾರಯುಕ್ತವಾಗಿ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಂಡನುವಂಥದ, ಇದು ಕರೆಕ್ಟ್ ಆದ ಸ್ನೇಹಿತರೆ. ನೆಕ್ಸ್ಟ್, ರಾಜಾದಿತ್ಯ ಚೋಳನನ್ನ ಎರಡನೇ ಭೂತುಗ ಕೊಂದಾಗ್ತಾನ ಸ್ನೇಹಿತರೆ, ಇದನ್ನು ಆಪ್ಷನ್ ಕರೆಕ್ಟ್ ಅದ ಸ್ನೇಹಿತರೆ, ಹೇಳಿಕೆ ಕರೆಕ್ಟ್ ಅದ. ಚೋಳ ಸಾಮ್ರಾಜ್ಯ ಬಲವಾದ ಪೆಟ್ಟು ತಿಂದಿತ್ತು ಮತ್ತು ತನ್ನ ಅಸ್ತಿತ್ವವನ್ನು ಇದು ಅಸ್ತಿತ್ವ ಕಳೆದುಕೊಳ್ಳಂಗಿಲ್ರಿ, ಮತ್ತೆ ಪುಡದೆ ಅದು ನಿಲ್ತೈತ್ರಿ ಚೋಳ ಸಾಮ್ರಾಜ್ಯ. ನೆಕ್ಸ್ಟ್ 4ನೇದು, ಚೋಳರು ರಾಷ್ಟ್ರಕೂಟರ ಪಕ್ಷವನ್ನ ಸೇರಿದರು ಅಂತ ಐತಿ, ಇದು ಕರೆಕ್ಟ್ ಅದ ಸ್ನೇಹಿತರೆ, ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ 44ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಪಟ್ಟಿ 1 ಮತ್ತು ಪಟ್ಟಿ 2. ಪಟ್ಟಿ 1ರಲ್ಲಿ ಅರಸರ ಹೆಸರುಗಳು ಕೊಟ್ಟಾನ. ಪಟ್ಟಿ 2ರಲ್ಲಿ ಅವರ ಆಳ್ವಿಕೆ ಮಾಡಿರ್ತಕ್ಕಂಥ ಅವಧಿಗೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಾನ ಸ್ನೇಹಿತರೆ. ನೋಡ್ರಿ, ಈ ಅವಧಿಗಳ ನೆನ್ಪಿಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ, ಈ ಅವಧಿಗಳು ನೆನ್ಪಿಡುವಂಥ ಅವಶ್ಯಕತೆ ಇಲ್ಲ. ಓಕೆ ರೀ, ಹಾಗಾದ್ರೆ ಯಾವ ರೀತಿ ಹೊಂದಿಸಿ ಬರೆಯೋದ್ರಿ? ನೋಡ್ರಿ, ಇಲ್ಲಿ 4 ಅರಸರುಗಳ ಹೆಸರು ಕೊಟ್ಟಾನ. ಓಕೆ ರೀ, ಈ 4 ಅರಸರುಗಳಲ್ಲಿ ಮೊದಲ ಆಳ್ವಿಕೆ ಮಾಡಿದವರು ಯಾರು? 1ನೇ ಕೃಷ್ಣ. ನೆಕ್ಸ್ಟ್, ಆತನ ನಂತರ ಆಳ್ವಿಕೆ ಮಾಡಿದವರು ಯಾರು? 2ನೇ ಗೋವಿಂದ, ಕರೆಕ್ಟ್ ಅದ. ಆತನ ನಂತರ ಧ್ರುವ, ಆತನ ನಂತರ 3ನೇ ಗೋವಿಂದ, ಈ ರೀತಿ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಈತ ಈ 4 ಅರಸರಲ್ಲಿ ಮೊದಲು ಆಳ್ವಿಕೆ ಮಾಡ್ಯಾನ ಅಂತಂದ್ರೆ ಈತನ ಪೀರಿಯಡ್ ಮೊದಲು ಬರ್ತಾವ. ಅಂದ್ರೆ ಇಲ್ಲಿ ನೋಡ್ರಿ 793, 773, 780 ಅಂದ್ರೆ 758 ಕರೆಕ್ಟ್ ಅದ ಸ್ನೇಹಿತರೆ, 758 ಕರೆಕ್ಟ್ ಅದ. 1ನೇ ಕೃಷ್ಣದ 758 ಅಂದ್ರೆ ಅಕ್ ಒಂದು ಹೊಂದಾಣಿಕೆ ಆಗ್ತದೆ. ಇಲ್ಲಿ ಅದ, ಇದ್ರೊಳಗೆ ಒಂದೊಂದು ಎಲ್ಲೆಲ್ಲಿ ಬಂದೈತಿ ನೋಡ್ರಿ, ಒಂದು ಇಲ್ಲೈತಿ, ಎಲ್ಲೂ ಇಲ್ಲೆಲ್ಲ. ನೆಕ್ಸ್ಟ್ ನೀವು ಯಾವುದೇ ರಾಜರದ ಅವಧಿ ನೋಡಕ್ಕೆ ಹೋಗ್ಬೇಡ್ರಿ, ಸರಿಯಾದ ಉತ್ತರ ಎ ಇರ್ತದ ಸ್ನೇಹಿತರೆ. ಎ ಆದ ಏನಿಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಬೇಕಾಗಿತ್ತು ಅಂತ ತಿಳ್ಕೊಡ್ರಿ. 2ನೇ ಅರಸ ಯಾರ್ರಿ? ಗೋವಿಂದ. ಈ ಪೀರಿಯಡಿನ ನಂತರ ಈತನದೇ ಪೀರಿಯಡ್ ಬರ್ತದ. ಓಕೆ ರೀ, ನೋಡ್ರಿ 758 ಆದ್ಮೇಲೆ ಯಾವ್ದಾದ್ರೆ 793 ಅದ, ಇದು ಬರಂಗಿಲ್ಲ. ಇಲ್ಲಿ 773 ಅದ, 780 ಅದ, ಅಂದ್ರೆ 773ರಿಂದ 780 ಸ್ನೇಹಿತರೆ. ನೋಡ್ರಿ, 2ನೇ ಗೋವಿಂದದ ಆದ 3 ಸರಿ ಆಗ್ತೈತಿ, ಆದಾಗ 3 ಕರೆಕ್ಟ್ ಅದ. ನೆಕ್ಸ್ಟ್ ಧ್ರುವ, ಈ ಅವಧಿಯ ನಂತರ ಏನೈತ್ರಿ? ಇದು ಬರ್ತದ 780ರಿಂದ 793. ಅಂದ್ರೆ ಈಗ 4ನೇದು ಉಳಿದಿರ್ತಕ್ಕಂಥದ್ದು ದೊಡ್ಡ ಈಗ 2ನೇದು ಸ್ನೇಹಿತರೆ, ದೊಡ್ಡ ಈಗ 2ನೇದು. ಇಲ್ಲಿ ಪೀರಿಯಡ್ ನೆನಪಿಡುವಂಥ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ. ಈ ಅರಸರ ಆಳ್ವಿಕೆ ಕಾಲಾನುಕ್ರಮ ಗೊತ್ತಿತ್ತಂದ್ರೆ ಸಾಕು ಸ್ನೇಹಿತರೆ. ಓಕೆ ರೀ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂದ್ರೆ ಆಪ್ಷನ್ ಎ ಸ್ನೇಹಿತರೆ. ನೆಕ್ಸ್ಟ್ 45ನೇ ಪ್ರಶ್ನೆ, ಆಧುನಿಕ ಕರ್ನಾಟಕದ ಜಿಲ್ಲೆಯೊಂದಿಗೆ ಪ್ರಾಚೀನ ಕರ್ನಾಟಕ ಸಾಮ್ರಾಜ್ಯಗಳ ರಾಜಧಾನಿಗಳನ್ನು ಈ ಕೆಳಗೆ ನೀಡಲಾಗಿದೆ. ಒಂದ್ರಾಗ ಬನವಾಸಿ, ವಿಜಯಪುರ, ಬಾದಾಮಿ ಉತ್ತರ ಕನ್ನಡ, ಮಳಖೇಡ ಕಲಬುರಗಿ, ಕಲ್ಯಾಣ ಬೀದರ್.
ಕೆಳಗೆ ಕೊಟ್ಟಿರುವ ಸಂಕೇತ ಸಂಖ್ಯೆಗಳಲ್ಲಿ ಸರಿಯಾದ ವಿಧಾನವನ್ನು ಆಯ್ಕೆ ಮಾಡಿ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ರಾಜಧಾನಿಗಳ ಯಾವ್ಯಾವ ಜಿಲ್ಲೆಯೊಳಗೆ ಬರ್ತಾವ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಬನವಾಸಿಯಲ್ಲಿ ಬರ್ತದ್ರಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತದ. ಇಲ್ಲಿ ವಿಜಯಪುರ ಕೊಟ್ರ ಇದು ತಪ್ಪದ. ಬಾದಾಮಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತದೆ ಸ್ನೇಹಿತರೆ, ಇದು ಕೂಡ ತಪ್ಪು ಸ್ನೇಹಿತರೆ. ನೆಕ್ಸ್ಟ್ ಮಳಕೇಡ ಗುಲ್ಬರ್ಗ ಜಿಲ್ಲೆಯೊಳಗೆ ಬರ್ತದೆ, ಕರೆಕ್ಟ್ ಅದ. ಕಲ್ಯಾಣ ಬೀದರ್ ಜಿಲ್ಲೆಯಲ್ಲಿ ಬರ್ತದೆ. ಬಸವ ಕಲ್ಯಾಣ ಬೀದರ್ ಜಿಲ್ಲೆಯೊಳಗೆ ಬರ್ತದಿಲ್ರಿ. ಓಕೆ, 3 ಮತ್ತು 4 ಸರಿ ಅದಾವ್ರಿ ಸ್ನೇಹಿತರೆ. 1 ಮತ್ತು 2 ತಪ್ಪದಾವ್. ಆಪ್ಷನ್ ಡಿ ಸರಿಯಾದ ಉತ್ತರ ನೋಡಿ ಸ್ನೇಹಿತರೆ. 3 ಮತ್ತು 4 ಸರಿಯದ. ನೆಕ್ಸ್ಟ್ 46ನೇ ಪ್ರಶ್ನೆ, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ 1ರೊಳಗೆ ರಾಜ ಮನೆತನಗಳ ಹೆಸರು ಕೊಟ್ಟಾರ. ಪಟ್ಟಿ 2ರೊಳಗೆ ಅವರಿಗೆ ಏನಂತ ಕರಿತಿದ್ರು ಅಂತ ಇಲ್ಲಿ ಕೊಟ್ಟಾರ ಸ್ನೇಹಿತರೆ. ಅವುಗಳನ್ನು ಹೊಂದಿಸಿ ಬರಿಬೇಕು. ಅ, ರಾಷ್ಟ್ರಕೂಟರನ್ನ ಲಟ್ಟಲೂರು ಪರಮಾಧೀಶ್ವರರು ಅಂತ ತಮ್ಮನ್ನು ತಾವು ಕರೆದುಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ. ಅಕ್ಕೆ 2 ಸರಿ ಆಗ್ತದೆ. ಇಲ್ಲಿ ನೋಡ್ರಿ, ಅ ಇಲ್ಲದ, ಇದ್ರಾಗ 2 ಇಲ್ಲದ, ಇಲ್ಲೊಂದದ. ಅಂದ್ರೆ ಎ ಮತ್ತು ಸಿ ತಪ್ಪಿರ್ತಾವ. ಬಿ ಮತ್ತು ಸಿ ದೊಳಗೆ ಯಾವ್ದಾದ್ರು ಒಂದು ಆನ್ಸರ್ ಇರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಬಾದಾಮಿಯ ಚಾಲುಕ್ಯರು, ಇವ್ರದ್ದು ಕರ್ನಾಟಕ ಬಲ ಅಂತನೋ ಸೈನ್ಯ ಇತ್ತು ಸ್ನೇಹಿತರೆ. ಓಕೆ ರೀ, ಅವ್ರಿಗೆ ಮ್ಯಾಚ್ ಆಗಿರ್ತಕ್ಕಂಥದ್ದನ್ನು ಹೊಂದಿಸಿ ಬರಿಬೇಕ್ರಿ. ಇಲ್ಲಿ ಆದಾಗ 4 ಎಲ್ಲಿ ಐತಿ ನೋಡಿ ಸ್ನೇಹಿತರೆ. ಆ ಇಲ್ಲದ, 4 ಇಲ್ಲದ. ನೋಡ್ರಿ, ಡಿನು ತಪ್ಪಾಯ್ತು. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ. ರಾಷ್ಟ್ರಕೂಟರು ತಮ್ಮನ್ನು ತಾವು ಲಟ್ಟಲೂರು ಪರಮಾಧೀಶ್ವರರು ಅಂತ ಕರೆದುಕೊಂಡಿದ್ರು. ಬಾದಾಮಿ ಚಾಲುಕ್ಯರು ಕರ್ನಾಟಕ ಬಲ ಅಂತನ್ನೋ ಸೈನ್ಯವನ್ನ ಹೊಂದಿದ್ರು. ನೆಕ್ಸ್ಟ್ ಕಲಚೂರಿಗಳು ಕಳಿಂಜರ ಪುರವರ ಅಂತ ಕರೀತಾರ. ಗಂಗರ್ ಕುವಲಾಲ ಪುರಾಧೀಶ್ವರರು. ಈ ರೀತಿ ಹೊಂದಾಣಿಕೆ ಆಗ್ತದೆ ಸ್ನೇಹಿತರೆ. ಇಲ್ಲಿಗೆ ರಾಷ್ಟ್ರಕೂಟ ಸಾಮ್ರಾಜ್ಯದ ರಾಜಕೀಯ ಇತಿಹಾಸದ ಮಾಹಿತಿ ಕಂಪ್ಲೀಟ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ರಾಷ್ಟ್ರಕೂಟರ ಸಾಧನೆಗಳು. ಈ ರಾಷ್ಟ್ರಕೂಟರ ಸಾಧನೆಗಳು ನೆಕ್ಸ್ಟ್ ವಿಡಿಯೋದೊಳಗೆ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಓಕೆ ರೀ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.